thermodynamics start ಮಾಡಿದ್ವಿ. So in this video we'll be continuing with that chapter. Some very simple basic concepts of thermodynamics, types of system, process, ಇದ್ರ ಮೇಲೆ ಒಂದಿಷ್ಟು very simple questions solve ಮಾಡಿದ್ವಿ. We had just begun with the chapter. In this video we'll be continuing with it. So the process will remain same. The question will appear. You should pause, try that question, and then play it. ನಾವು ಸಾಲ್ವ್ ಮಾಡಿರ್ತೀವಿ. ಓಕೆ, ಈಗ ಫಸ್ಟ್ ಕ್ವಶನ್ನಲ್ಲೇ ಅಪಿಯರ್ ಆಗ್ತಿರ್ತೈತಿ. ಗಿವನ್ ದ್ಯಾಟ್ ಎರಡು ಇಕ್ವೇಷನ್ ಕೊಟ್ಟಾರ. ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಕೇಳಾರ. ಎರಡು ಇಕ್ವೇಷನ್ ಕೊಟ್ಟಾರ. ಆಮೇಲೆ ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ CO ಇದ್ರದ್ದು ಫಾರ್ಮೇಷನ್. ಸೊ ಫಸ್ಟ್ ನಾನು ರಿಕ್ವೈರ್ಡ್ ಇಕ್ವೇಷನ್ ಬರ್ಕೊತೀನಿ. ನಾವು ಥಿಯರಿ ಒಳಗೆ ಸಾಲ್ವ್ ಮಾಡಿದ್ವಿ. ಇದು ಗಿವನ್ ಇಕ್ವೇಷನ್ಸ್ ಇರ್ತಾವೆ, ಅದರಿಂದ ರಿಕ್ವೈರ್ಡ್ ಇಕ್ವೇಷನ್ ಬರಬೇಕು. ಸೊ ಹೀಟ್ ಆಫ್ ಫಾರ್ಮೇಷನ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ಅಂದರೆ ಕಾರ್ಬನ್ ಮೊನಾಕ್ಸೈಡ್ 1 mole ಫಿಕ್ಸ್ ಇಡಬೇಕು. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್? ಇಟ್ ಇಸ್ ಅ ಚೇಂಜ್ ಇನ್ ಎಂಥಾಲ್ಪಿ ದ್ಯಾಟ್ ಆಕರ್ಸ್ ವೆನ್ 1 mole of compound is formed from its constituent elements. ಇದ್ರಾಗ ಏನೈತೆ? ಕಾರ್ಬನ್ ಐತೆ, ಆಕ್ಸಿಜನ್ ಐತೆ. ಸೊ C plus O ಅಲ್ಲ, C plus O2 form its constituent elements. Oxygen will always be in the form of O2. ಸೊ ಇದನ್ನಂದ್ರೆ ರಿಕ್ವೈರ್ಡ್ ಇಕ್ವೇಷನ್. ಇಲ್ಲಿಗೆ ಬರ್ಬೇಕು ನಾನು. ಗಿವನ್ ಇಕ್ವೇಷನ್ಸ್ ಬರ್ಕೊಡೋಣ. ಏನು ಕೊಟ್ಟಾರ? C plus O2 gives CO2 delta H minus X kilojoule. This is the first given equation. ಇನ್ನೊಂದು ಕೊಟ್ಟಾರ. ಏನದು? 2CO plus O2 gives 2CO2. ಇದರದ್ದು ಡೆಲ್ಟಾ H minus Y kilojoule. So these are the given equations. This is the required equation. So we should use these equations and get to this equation. Okay, ಕಾರ್ಬನ್ ಮೊನಾಕ್ಸೈಡ್ RHSನಾಗ ಐತಿ, ಪ್ರೊಡಕ್ಟ್ ಸೈಡ್ ಐತಿ. ಬಟ್ ಗಿವನ್ ಇಕ್ವೇಷನ್ಸ್ ಒಳಗೆ ಕಾರ್ಬನ್ ಮೊನಾಕ್ಸೈಡ್ ರಿಯಾಕ್ಟೆಂಟ್ ಸೈಡ್ ಐತಿ. ಈ ಟೈಪ್ ನಾವು ಪ್ರಾಬ್ಲಮ್ಸ್ ಥಿಯರಿ ಡಿಸ್ಕಸ್ ಮಾಡೀವಿ. ಸೊ ಏನು ಮಾಡೋದು? ರಿವರ್ಸ್ ಮಾಡ್ಬೇಕಿದು. ರಿವರ್ಸಿಂಗ್ ಈಕ್ವೇಷನ್ 2. ರಿವರ್ಸ್ ಈಕ್ವೇಷನ್ 2 ಏನಾಗುತ್ತೆ? ಇದು ರಿಯಾಕ್ಟೆಂಟ್ ಸೈಡ್ ಬಂತು. 2CO2 ಗಿವ್ಸ್ ಇವೆರಡು ಪ್ರಾಡಕ್ಟ್ ಸೈಡ್ ಬರ್ತಾವೆ. 2CO plus O2. ಈ ಡೆಲ್ಟಾ H ಏನಾಗುತ್ತೆ? ವೆನ್ ಯು ರಿವರ್ಸ್ ದ ಈಕ್ವೇಷನ್ ಏನಾಗುತ್ತೆ? ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ. ಸೊ ಇದು ಪ್ಲಸ್ Y ಕಿಲೋಜೌಲ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಏನು ಮಾಡಿದ್ವಿ ನಾವೀಗ? ರಿವರ್ಸಿಂಗ್ ಈಕ್ವೇಷನ್ 2 ಮಾಡಿದ್ವಿ. ಇದನ್ನು ನೀವು ಸ್ವಲ್ಪ ಕ್ವಿಕ್ಲಿ ಮಾಡ್ಬೇಕು. ನಾನು ಎಕ್ಸ್ಪ್ಲೇನ್ ಮಾಡಾಕತ್ತೀನಲ್ಲ, ಸ್ವಲ್ಪ ಸ್ಲೋ, ಐ ವಿಲ್ ಟೇಕ್ ಟೈಮ್. ಬಟ್ ವೆನ್ ಯು ಆರ್ ಸಾಲ್ವಿಂಗ್ ದಿಸ್ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್, ಸ್ವಲ್ಪ ಕ್ವಿಕ್ಲಿ ಮಾಡ್ಬೇಕು, ರಫ್ ಮಾಡಿ. ಸೊ ಮೈಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಇದು ಸಿಂಪಲ್ ಐತಿ, ಬಟ್ ನಾ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಐ ವಿಲ್ ಟೇಕ್ ಲಿಟಲ್ ಬಿಟ್ ಟೈಮ್ ಅಷ್ಟೇ. ಓಕೆ, ನಂಗೆ ರಿಕ್ವೈರ್ಡ್ ಇಕ್ವೇಷನ್ ಒಳಗೆ 1 mole ಆಫ್ CO ಬೇಕು. ಬಟ್ ಇಲ್ಲೇ ಇದರೊಳಗೆ ಏನು ಬಂದೈತಿ? 2 moles ಬಂದೈತೆ. ಸೊ ಏನು ಮಾಡ್ತೀನಿ? ನಾನು ಇದನ್ನು ಡಿವೈಡ್ ಬೈ 2 ಮಾಡ್ತೀನಿ. ಡಿವೈಡ್ ಬೈ 2 ಮಾಡಿದ್ರೆ ಇದೇನಾಯ್ತು? CO2. ಇದು 2 moles ಇದು 1 mole ಆಗುತ್ತೆ. CO ಪ್ಲಸ್ ಇದು 1 mole ಇದು ಏನಾಗುತ್ತೆ? ಹಾಫ್ ಆಗುತ್ತೆ. ಹಾಫ್ O2. ಇವಾಗ ಇದು ಡೆಲ್ಟಾ H ಏನಾಯ್ತು? Y/2 ಆಯ್ತು. Y/2. ಸೊ ಈಗ ಏನು ಮಾಡಿದೆ? ನಾನು ಇಕ್ವೇಷನ್ 2ನ ಫಸ್ಟ್ ರಿವರ್ಸ್ ಮಾಡಿಕೊಂಡೆ, ಆಮೇಲೆ ಅದನ್ನು ಡಿವೈಡ್ ಬೈ 2 ಮಾಡಿಕೊಂಡೆ. ಸೊ ಈಗ ನನಗೆ ಪ್ರಾಡಕ್ಟ್ ಸೈಡ್ ಒಳಗೆ CO ಬೇಕಾಗಿತ್ತು. ಇದು ರಿಕ್ವೈರ್ಡ್ ಇಕ್ವೇಷನ್ ನಮ್ಮದು. ಇದು ನಮ್ಮ ರಿಕ್ವೈರ್ಡ್ ಇಕ್ವೇಷನ್. ಪ್ರಾಡಕ್ಟ್ ಸೈಡ್ ಒಳಗೆ CO ಬೇಕಾಗಿತ್ತು, ಬಂತು.
ಒನ್ ಮೋಲ್ ಬೇಕಾಗಿತ್ತು, 1 ಮೋಲ್ ಬಂತು. ಬಟ್ ಎಕ್ಸಾಕ್ಟ್ಲಿ ಇದು ಬಂದಿಲ್ಲ ನಮಗೆ ಇನ್ನೂ. LHSನಾಗ C+O2 ಬೇಕು, C+O2 ಇಲ್ಲ. ಸೊ ಇಲ್ಲಿ ಒಂದೇ ಈಕ್ವೇಷನ್ ಐತಲ್ಲ, ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊತೀನಿ ಅದ್ರ ಕೆಳಗೆ. ಒಂದೇ ಈಕ್ವೇಷನ್ ಏನೈತೆ, C+O2 use CO2 ಅದ್ರದ್ದು ಡೆಲ್ಟಾ H X ಐತೆ. ಡೆಲ್ಟಾ H ಅದ್ರದ್ದು ಏನೈತಿ, X ಐತಿ. ಓಕೆ, ಇದು ಇಕ್ವೇಷನ್ 2ನ ರಿವರ್ಸ್ ಮಾಡಿ ಆಮೇಲೆ ಡಿವೈಡ್ ಬೈ 2 ಮಾಡಿದ್ಮೇಲೆ ಬಂದಿದ್ದು. ಇಕ್ವೇಷನ್ 1 ಆ್ಯಸ್ ಇಟ್ ಇಸ್ ಬರ್ತೀನಿ ನಾವು. ಅಲ್ಲಿ ಸಿ ಇಫ್ ಐ ಆ್ಯಡ್ ದೀಸ್ ಟು, ಇದು ಬರುತ್ತಾನೆ ರಿಕ್ವೈರ್ಡ್ ಇಕ್ವೇಷನ್. ಈ ಟೈಪ್ ನಾವು ಸಾಲ್ವ್ ಮಾಡೀವಿ ಪ್ರಾಬ್ಲಮ್ಸ್. ಸೊ ವಾಟ್ ವಿಲ್ ಡೂ ಇಸ್ ವಿಲ್ ಆ್ಯಡ್ ದೀಸ್ ಟು, ಇದು ಬರ್ತಾನೆ ನೋಡಿ. ಇಫ್ ಐ ಆ್ಯಡ್ ಏನಾಗುತ್ತೆ, ದಿಸ್ ಆ್ಯಂಡ್ ದಿಸ್ ಗೆಟ್ಸ್ ಕ್ಯಾನ್ಸಲ್, O2 ಗೆಟ್ಸ್ ಕ್ಯಾನ್ಸಲ್. ಬಟ್ ಇಲ್ಲಿ ಹಾಫ್ ಐತಿ, ಇಲ್ಲಿ 1 ಐತಿ. ಸೊ ಇದು ಹಾಫ್ O2 ಹೋಯ್ತು, ಇದ್ರಾಗಿಂದ ಹಾಫ್ ಹೋದರೆ ಇಲ್ಲಿ ಹಾಫ್ ಉಳಿತು. ಹಾಫ್ ಹೋಗಿದ್ದಕ್ಕೆ ಹಾಫ್ ಉಳಿತು. ಇದು ಹಾಫ್ ಹೋಯ್ತು, ಇಲ್ಲಿ ಹಾಫ್ ಉಳಿತು. ಉಳ್ಕಿದ್ದು ಏನು ಕ್ಯಾನ್ಸಲ್ ಆಗಂಗಿಲ್ಲ, ಆ್ಯಸ್ ಇಟ್ ಇಸ್ ಬರೋಣ. ಈಗ C + ½ O2 gives. ಸೊ ಇದಂತೂ ಕ್ಯಾನ್ಸಲ್ ಆಗೈತಿ. ಇದು ಆ್ಯಸ್ ಇಟ್ ಇಸ್ ಬರೆದ್ವಿ. ಇಲ್ಲೇ ಇದು ಹೋಗೈತಿ, ಏನು ಉಳಿತು, CO ಉಳಿತು. ಸೊ CO, C + ½ O2 CO. ರಿಕ್ವೈರ್ಡ್ ಇಕ್ವೇಷನ್ ಬಂತು. ಆದರೆ ಏನಾಗೈತಿ, ಇಲ್ಲಿ C + ½ O2 ಬಂದೈತಿ, ಇಲ್ಲಿ C+O2 ಬಂದೈತಿ. ಓಕೆ, ರಿಕ್ವೈರ್ಡ್ ಇಕ್ವೇಷನ್ನಾಗ ಸ್ವಲ್ಪ ಕರೆಕ್ಷನ್ ಮಾಡ್ಬೇಕು ನಾವು. ಇಲ್ಲಿ ಆಗಲೇ ನಾನು ಪೂರ ಬರ್ದಿಲ್ಲ. ಇದು ಪೂರ ಯಾಕೆ ಬರ್ದಿಲ್ಲ ಅನ್ನಕತ್ತೀನಿ ಅಂದ್ರೆ, ಆಗಲೇ ಐ ಡಿಫೈನ್ಡ್ ಇದನ್ನ ಆಗಲೇ ನಾನು ಬರೀಬೇಕಾಗಿತ್ತು, ನಾನು ಬರ್ದಿಲ್ಲ. ಈಗ ಬರಿತೀನಿ. ಸ್ವಲ್ಪ ಮಿಸ್ಟೇಕ್ ಆಗ್ತಿಲ್ಲ. ಅಂದರೆ ಮಿಸ್ಟೇಕ್ ಅಂದರೆ ಮೊದಲೇ ನಾನು ಬರೀಬೇಕಿತ್ತು. ಐ ಟೆಲ್ ಯು ವೈ ಅಂತ. 1 mole, what is the enthalpy of formation of carbon monoxide? Is change in enthalpy that occurs when 1 mole of carbon monoxide is obtained from its constituent elements. ಅಂದರೆ ಇದು 1 mole ಫಿಕ್ಸ್ ಇಡಬೇಕು. ಇದು 1 mole ಫಿಕ್ಸ್ ಇಡಬೇಕಂದ್ರೆ ಇದು 1 mole ಫಿಕ್ಸ್ ಇಟ್ಟು ಉಳ್ಕಿದ್ದು ಬ್ಯಾಲೆನ್ಸ್ ಮಾಡಬೇಕು. ಯು ಶುಡ್ ನಾಟ್ ಇದನ್ನ ಚೇಂಜ್ ಮಾಡೋಕ್ಕೆ ಬರೋದು. ಇದು ಕಾರ್ಬನ್ ಬಂದೈತಿ, ಸೊ ಇಲ್ಲಿ ಕಾರ್ಬನ್ ಬಂದೈತಿ. ಇಲ್ಲಿ ಆಕ್ಸಿಜನ್ 2 ಇತ್ತು, ಸೊ ಇಲ್ಲಿ 2 ಬರೋಂಗಿಲ್ಲ, ಬಿಕಾಸ್ ಇದನ್ನು 1 mole ಫಿಕ್ಸ್ ಇಡಬೇಕು. ಬಟ್ ಇಲ್ಲಿ 2 ಆಕ್ಸಿಜನ್, ಇಲ್ಲಿ 1 ಆಕ್ಸಿಜನ್ ಐತಿ. ಸೊ ಏನು ಮಾಡಬೇಕು, ಅದನ್ನು ಫಿಕ್ಸ್ ಇಡಬೇಕು, ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಇದು ಹಾಫ್. ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಷನ್. ಇದನ್ನು ಆಗಲೇ ಮಾಡಬೇಕಾಗಿತ್ತು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಇಕ್ವೇಷನ್ ಆ್ಯಂಡ್ ವಿ ಗಾಟ್ ಟು ರಿಕ್ವೈರ್ಡ್ ಇಕ್ವೇಷನ್. C + ½ O2 gives CO. C + ½ O2 gives CO. ಓಕೆ, ಈಗ ಇವನ್ನೆರಡು ಆ್ಯಡ್ ಮಾಡಿರಂದ್ರೆ ಇವನು ಎರಡು ಆ್ಯಡ್ ಮಾಡಿಬಿಟ್ರೆ ನಾವು ಫೈನಲ್ ಆನ್ಸರ್ ಸಿಕ್ಬಿಡ್ತೀವಿ. ಏನಿದೆ, ಇದು y/2, ಇದು -x. ಇದು ಒಂದನೇ ಈಕ್ವೇಷನ್, ಇದು -x ಐತಿ, ಇಲ್ಲಿ ಕೊಟ್ಟಾರಲ್ಲ -x. ಸೊ ಇದು -x, ಇದು y/2. ಅಂದ್ರೆ ಏನು, ಇವನ್ನೆರಡು ಆ್ಯಡ್ ಮಾಡ್ಬೇಕು. y/2 - x LCM ತೊಗೊಂಡ್ರೆ ಇದು 2 ಏನಾಯ್ತು, y - 2x. LCM ತೊಗೊಂಡ್ರೆ 2, ಇದು y, ಇಲ್ಲಿ 2 y. ದಿಸ್ ಇಸ್ ದ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಆಫ್ CO. ಕಾರ್ಬನ್ ಮೊನಾಕ್ಸೈಡ್ದು ಎಂಥಾಲ್ಪಿ ಆಫ್ ಫಾರ್ಮೇಷನ್ ಇಸ್ ದಿಸ್ y - 2x/2. ಸೊ ಆ ಕ್ವಶನ್ನಾಗ ನೀವು ವಾಪಸ್ ಹೋದ್ರಿ, ಆಪ್ಷನ್ಸ್ ನೋಡಿದ್ರಿ ಅಂದರೆ ಆಪ್ಷನ್ A, y - 2x/2 ಈಸ್ ದ ರೈಟ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟುಡ್ ಇಟ್. ಇದನ್ನು ನಾವು ಥಿಯರಿ ಒಳಗೆ ಮಾಡಿದ್ವಿ, ಹಂಗೆ ನಿಮ್ಗೆ ರಿಕಾಲ್ ಆದಂಗೆ ಆಯ್ತು. ಈ ಟೈಪ್ ಕ್ವಶನ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ನ ಕೇಳಿದ್ರೆ ಈಸಿಲಿ ನೀವು ಮಾಡ್ಬೋದು. ಏನು ಮಾಡಬೇಕು, ಫಸ್ಟ್ ರಿಕ್ವೈರ್ಡ್ ಇಕ್ವೇಷನ್ ಬರ್ಕೋಬೇಕು, ಗಿವನ್ ಈಕ್ವೇಷನ್ಸ್ ಬರ್ಕೋಬೇಕು. ವಿ ಶುಡ್ ರಿವರ್ಸ್ ಎನಿ ಈಕ್ವೇಷನ್, ವಿ ಶುಡ್ ಮಲ್ಟಿಪ್ಲೈ ಬೈ 2 or 3, ವಿ ಶುಡ್ ಡಿವೈಡ್ ಬೈ 2 or 3. ಇಂಥವೇನಾರು ಮಾಡಿ ಗಿವನ್ ಈಕ್ವೇಷನ್ಸಿಂದ ರಿಕ್ವೈರ್ಡ್ ಈಕ್ವೇಷನಿಗೆ ಬರಬೇಕು. ಬಂದ ಕೂಡಲೇ ಅದು ಏನು ಆ್ಯಡ್ ಮಾಡಿರ್ತೀರಿ, ಲಾಸ್ಟಿಗೆ ಏನು ಮಾಡಿರ್ತೀರಿ, that will give you the answer. Okay, that was the first question. ರೆಕಾರ್ಡಿಂಗ್ ಮಾಡೋಕ್ಕೆ ನಾ ಟೆರೆಸ್ ಮೇಲೆ ಬರಾಕತ್ತೀನಿ ರೀಸೆಂಟ್ಲಿ. ಸೊ ಈಗ ಥಾಟ್ ಫುಲ್ ನೆರಳಿತ್ತು, ಬಿಸಿಲು ಇದ್ದಿದ್ದಿಲ್ಲ. ಬಂದು ಸ್ಟಾರ್ಟ್ ಮಾಡಿದೆ, ಈಗ ಹುಯಿ ಅಂತ ಬಿಸಿಲು ಬಂದೈತಿ. ಬಟ್ ನಾ ಒಂದು ಶೇಡ್ ಇದ್ದಿದ್ದ ಪ್ಲೇಸ್ನಾಗ ಕುಂತೀನಿ, ಬಟ್ ಹಿಯರ್ ಇಟ್ಸ್ ಫ್ರೀಕಿಂಗ್ ಹಾಟ್. ಓಕೆ, ವಿಲ್ ಕಂಟಿನ್ಯೂ ವಿತ್ ದ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್,
ಪೇರ್ ಆಗಿರ್ತೈತಿ. ಈಗ ಅಲ್ಲಿ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಒಳಗೆ ಯು ಪಾಸ್ ಇಟ್ ರೈಟ್, ದೆನ್ ವಿಲ್ ಕಂಟಿನ್ಯೂ. ಓಕೆ, ಅಲ್ಲಿ ರೀಡ್ ಔಟ್ ದ ಕ್ವಶನ್ ಸಾಲ್ವ್. ನೀವು ಪಾಸ್ ಮಾಡಿ ಟ್ರೈ ಮಾಡಿರ್ಬೇಕು. At 25 degrees Celsius, for the combustion of 1 mole of liquid benzene, the heat of reaction at constant pressure is given by. At 25 degrees Celsius, the combustion of 1 mole of liquid benzene, the heat of reaction at constant pressure. The heat of reaction at constant pressure is given by. And the heat of reaction at constant pressure is delta H. ಇದು ನಾವು ಥಿಯರಿ ಡಿಸ್ಕಸ್ ಮಾಡಿವಿ. heat of reaction at constant pressure ಅಂದರೆ delta H. heat of reaction at constant volume ಅಂದರೆ delta U. delta U ಅಂದರೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, delta H ಅಂದರೆ ಚೇಂಜ್ ಇನ್ ಎಂಥಾಲ್ಪಿ. ಇದನ್ನು ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡೀವಿ. ಓಕೆ, ಈಗ ಅವ್ರು ರಿಯಾಕ್ಷನ್ ಕೊಟ್ಬಿಟ್ಟಾರೆ. ಫಸ್ಟ್ ಆ ರಿಯಾಕ್ಷನ್ನ ಬರೀತೀನಿ ಅಂತ ಬರೆದು ಆಮೇಲೆ ಅಲ್ಲಿ ಹೋಲ್ಡ್ ದ ಕ್ಯಾಮ್ರಾ. ಓಕೆ, ಏನಿಲ್ಲ, ಇಲ್ಲಿ ಏನು ಬರ್ತೀನಿ, ಅವ್ರು ಏನು ಕೊಟ್ಟಿದ್ರು ರಿಯಾಕ್ಷನ್ ಅಷ್ಟು ಬರ್ತೀನಿ ಅಷ್ಟೇ. ಬೆನ್ಸಿನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H2O. ಇದು ಅವ್ರು ಕೊಟ್ಟಿದ್ದಿಲ್ಲ ಅಂದ್ರೆ ನಾವು ಬರ್ಕೋಬೋದು. ಯಾಕಂದರೆ ಇದು ಕಂಬಷನ್ ಆಗತೈತಿ. ಕಂಬಷನ್ ಅಂದ್ರೆ ಫಿಕ್ಸ್ ರಿಯಾಕ್ಷನ್ ಇರ್ತೈತಿ. ಎದ್ರದ್ದು ಕಂಬಷನ್ ಆಗ್ತೈತಿ ಅದನ್ನು ಬರೀಬೇಕು, ಪ್ಲಸ್ ಆಕ್ಸಿಜನ್ ಬರೀಬೇಕು. ಪ್ರಾಡಕ್ಟ್ಸ್ ಅಂತೂ ಫಿಕ್ಸ್ ಇರ್ತಾವೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಕಾರ್ಬನ್ ಡೈಆಕ್ಸೈಡ್ ವಾಟರ್ ಫಿಕ್ಸ್ ಇರ್ತಾವೆ, ಅವ್ನು ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೇ. ಓಕೆ, ಇದ್ರದ್ದು ಡೆಲ್ಟಾ H ಕೊಟ್ಟಾರ. ಡೆಲ್ಟಾ H ಈಸ್ ಈಕ್ವಲ್ಸ್ ಟು ಕ್ಯಾಲ್ರಿ ಒಳಗೆ ಕೊಟ್ಟಾರ ಅವ್ರು. ಜೋಲ್ ಅಥವಾ ಕಿಲೋ ಜೋಲ್ನ ಕೊಟ್ಟಿಲ್ಲ, ಕ್ಯಾಲ್ರಿ ಎಷ್ಟು 780. ಅಲ್ಲಿ ಕ್ವಶನ್ನಾಗ ಕೊಟ್ಟಿದ್ದೆ ಬರತ್ತೀನಿ. 780,980 780,980 ಕ್ಯಾಲರಿ. ಇದನ್ನು ನಾನು ನೆಗೆಟಿವ್ ಅಂತ ಬರ್ಕೊತೀನಿ. ದಿಸ್ ಯು ಹ್ಯಾವ್ ಟು ಡೂ. ಇದಕ್ಕೆ ನಾನು ನೆಗೆಟಿವ್ ಬರದೆ ಅದು ಅಂದ್ರೆ ಏನಿದು ಎಂಥಾಲ್ಪಿ ಆಫ್ ಕಂಬಷನ್. ಅಲ್ಲಿ ಕಂಬಷನ್ ಮಾಡತ್ತೀವಿ ಅಂದರೆ ಇನ್ನು ಬರ್ನ್ ಮಾಡತ್ತೀವಿ. ವೆನ್ ಎವರ್ ಯು ಬರ್ನ್ ಸಮಥಿಂಗ್, ಆಬ್ವಿಯಸ್ಲಿ ಇಟ್ಸ್ ಅ exothermic reaction. all combustion reactions are exothermic reactions. exothermic ಅಂದರೆ ಇದು ನೆಗೆಟಿವ್ ಇರ್ತೈತಿ. ಓಕೆ, ಅವ್ರು ಏನು ಕೇಳ್ಯಾರ ಕ್ವಶನ್ ನೋಡ್ರಿ. ನಮ್ಮ ಕ್ಯಾಲ್ಕುಲೇಟ್ ದ ಹೀಟ್ ಆಫ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ನಾಳೆ ಹೇಳಿದೆ ಹೀಟ್ ಆಫ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂದರೆ ಡೆಲ್ಟಾ H. ಇದು ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಕರೆಕ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ. ಹೀಟ್ ಆಫ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಡೆಲ್ಟಾ U. ನಿಮ್ಮ ಸೇರಿ ಒಳಗೆ ಪ್ರೂವ್ ಮಾಡಿವಿ ನಾವು. ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟು ಅವಾಗ ಹೀಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಚೇಂಜ್ ಇನ್ ಎಂಥಾಲ್ಪಿ. ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟು ಹೀಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಮಾತಾಡ್ತೀವಿ ಅಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಸೊ ಅವರು ಹೀಟ್ ಆಫ್ ರಿಯಾಕ್ಷನ್ ಆಟ್ ಕಾನ್ಸ್ಟೆಂಟ್ ಪ್ರೆಷರ್ ಕೊಟ್ಟಾರ, ಹೀಟ್ ಆಫ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಕೇಳಾರ. ಅಂದರೆ ಡೆಲ್ಟಾ H ಕೊಟ್ಟಾರ, ಡೆಲ್ಟಾ U ಕೇಳಾರ. ಡೆಲ್ಟಾ H ಕೊಟ್ಟಾರ, ಡೆಲ್ಟಾ U ಕೇಳಾರ. ಓಕೆ, ವಿ ನೋ ದ ರಿಲೇಷನ್ ಬಿಟ್ವೀನ್ ಡೆಲ್ಟಾ H ಆ್ಯಂಡ್ ಡೆಲ್ಟಾ U. ಏನು ಡೆಲ್ಟಾ H ಈಸ್ ಈಕ್ವಲ್ಸ್ ಟು delta U plus P delta V. This is the relation, correct? So ಇದನ್ನು ಕೊಟ್ಟಾರ, ಇದನ್ನು ಫೈಂಡ್ ಔಟ್ ಮಾಡ್ಬೇಕು. ಬಟ್ ಪ್ರೆಷರ್ ವಾಲ್ಯೂಮ್ ಇವನ್ನ ಕೊಟ್ಟಿಲ್ಲ. ಬಟ್ ನಾ ಇದನ್ನ ಈಕ್ವೇಷನನ್ನು ಹಿಂಗೆ ಬರಿಬೋದು. ಡೆಲ್ಟಾ H ಈಸ್ ಈಕ್ವಲ್ಸ್ ಟು ಡೆಲ್ಟಾ U ಪ್ಲಸ್ ಡೆಲ್ಟಾ N RT. ಈ P ಡೆಲ್ಟಾ V ಬದಲಿ ಇದನ್ನು ಬರ್ತೀನಿ ನಾನು. ಬರಿಬೋದೋ ಇಲ್ಲೋ. ಫಾರ್ ಆ್ಯನ್ ಐಡಿಯಲ್ ಗ್ಯಾಸ್ ವಿ ನೋ PV ಈಸ್ ಈಕ್ವಲ್ಸ್ ಟು nRT. ಸೊ PV ಬದಲಿ nRT. ಡೆಲ್ಟಾ V ಐತಿ, ಇಲ್ಲಿ ಡೆಲ್ಟಾ N ಅಂದರೆ ಇಲ್ಲಿ ವಾಲ್ಯೂಮ್ ಚೇಂಜ್ ಆಗ್ತಿತ್ತು, ಇಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಗ್ಯಾಸ್ ಚೇಂಜ್ ಆಗುತ್ತೆ. ಇದನ್ನು ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಇದನ್ನು ಹಿಂಗೆ ಬರಿಬೋದು. ಡೆಲ್ಟಾ V ಬದಲಿ ಡೆಲ್ಟಾ nRT ಬರಿಬೋದು. ಡೆಲ್ಟಾ N ಅಷ್ಟೇ ಯಾಕೆ, ಡೆಲ್ಟಾ R ಡೆಲ್ಟಾ T ಯಾಕಲ್ಲ ಅಂದರೆ ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ. ಆಮೇಲೆ R ಈಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಅದಂತೂ ಚೇಂಜ್ ಆಗಂಗೆ ಇಲ್ಲ. ಸೊ
ಇವೆರಡು ಚೇಂಜ್ ಆಗಂಗಿಲ್ಲ, ಇದೊಂದು ಚೇಂಜ್ ಆಗುತ್ತೆ. ಆ್ಯಂಡ್ ಡೆಲ್ಟಾ ಎನ್ ಈಸ್ ವಾಟ್? ಡೆಲ್ಟಾ ಎನ್ ಇಸ್ ಈಕ್ವಲ್ಸ್ ಟು, ನಾವು ಇನ್ ಥಿಯರಿ ಒಳಗೆ ಇದನ್ನು ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಬರೀತೀನಿ ನಾನು. ಡೆಲ್ಟಾ ಎನ್ ಈಸ್ ಈಕ್ವಲ್ ಟು N2 minus N1, where N2 is number of molecules of gases, number of gaseous molecules of products, to be accurate. ಎಷ್ಟು gaseous molecules of products ಅದಾವೆ ಎಲ್ಲ ಆ್ಯಡ್ ಮಾಡಬಾರ್ದು. ಇಲ್ಲಿ 6 + 3 9 molecules of products ಅನ್ಬಾರ್ದು. ಇದು ಲಿಕ್ವಿಡ್, ಇದು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಎಷ್ಟು ಅದಾವೆ ಅಷ್ಟು ನೋಡ್ಬೇಕು. 6 ಅದಾವೆ ಪ್ರಾಡಕ್ಟ್ಸ್ ಒಳಗೆ. ರಿಯಾಕ್ಟೆಂಟ್ಸ್ ಒಳಗೆ 15/2 ಅಂದ್ರೆ ಏನು? 7.5. ಗ್ಯಾಸಿಯಸ್ ಅಷ್ಟು ನೋಡಬೇಕು. ಸೊ N2 minus N1 ಅಂದರೆ 6 minus 7.5, because only you should count the number of molecules of gases, not other states. So 6 products ಒಳಗೆ 6, reactants ಒಳಗೆ 15/2 ಅಂದರೆ 7.5 ಅಂದರೆ ಏನು? 6 minus 7.5 is minus 1.5. ಡೆಲ್ಟಾ ಎನ್ ಇಸ್ minus 1.5. ಸೊ ಡೆಲ್ಟಾ ಎಚ್ ಕೊಟ್ಟಾರ ಅವರು, ಅದನ್ನು ಬರೆದು ಬಿಡ್ತೀನಿ ಇಲ್ಲಿ. -780,980 ಕ್ಯಾಲ್ರಿ ಒಳಗೆ ಐತಿದೆ. ಡೆಲ್ಟಾ ಯು ಕ್ಯಾಲ್ಕುಲೇಟ್ ಮಾಡಬೇಕು. ಡೆಲ್ಟಾ ಯು ಪ್ಲಸ್ ಬದಲಿ ಇದು ಮೈನಸ್ ಮಾಡಿಬಿಡ್ತೀನಿ. ಯಾಕೆ ಮೈನಸ್ ಮಾಡಿಬಿಡ್ತೀನಿ ಅಂದ್ರೆ ಇದು ಮೈನಸ್ ಐತಿ, ಈಗ ಎಷ್ಟು? -1.5 ಐತಿ. ಸೊ 1 ಮೈನಸ್ ಪ್ಲಸ್ ಆಫ್ ಮೈನಸ್ ಆಮೇಲೆ ಮೈನಸ್ ಆಗಿ ಆಗುತ್ತೆ, ಅದಕ್ಕೆ. ಸೊ -1.5 ಇಸ್ ಡೆಲ್ಟಾ ಎನ್. 6 ಓಕೆ, ಇದು ನೆಕ್ಸ್ಟ್ ಪೇಜ್ನಾಗ ಬರೀತೀನಿ ನಾನು, ಇಲ್ಲೇ ಕಂಟಿನ್ಯೂ ಮಾಡೋಣ. -780,980 ಇದು ಡೆಲ್ಟಾ ಎಚ್. ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಎನ್ ಆರ್ ಟಿ ಆಗಬೇಕು. ಮೈನಸ್ ಅದಕ್ಕೆ ಬರ್ತೀನಿ ಇಲ್ಲ ಅಂದರೆ -1.5 ಆಯ್ತದೆ ವ್ಯಾಲ್ಯೂ. ಸೊ -1.5 ಇಂಟು ಆರ್ ಈಸ್ 8.3. ಯಾವಾಗ ಜೋಲ್ನಾಗಿದ್ದಾಗ, ಕ್ಯಾಲ್ರಿ ಒಳಗಿದ್ದಾಗ ಆರ್ 1.8 ಕ್ಯಾಲ್ರಿ ಪರ್ ಕೆಲ್ವಿನ್ ಪರ್ ಮೋಲ್. ಸಾರಿ 1.8 ಅಲ್ಲ, 1.98. ಆರ್ ವ್ಯಾಲ್ಯೂ ಇಸ್ 1.98 ಇಫ್ ಕ್ಯಾಲ್ರಿ ಒಳಗೆ ಕೊಟ್ಟಾಗ. ಜೋಲ್ನಾಗ ಕೊಟ್ಟಾಗ ನಾವು 8.314 ತೊಗೋಬೋದು. ಸೊ ಇಲ್ಲಿ 1.98 ಬದಲಿ ನಾನು 2 ತೊಗೊಂಡ್ಬಿಡ್ತೀನಿ ಅಪ್ರಾಕ್ಸಿಮೇಟ್ಲಿ ಆರ್ ವ್ಯಾಲ್ಯೂ. ಆರ್ 1.98 ಹಚ್ಬೇಕು ಕ್ಯಾಲ್ರಿ ಕೊಟ್ಟಾಗ, ಬಟ್ ನಾನು ಅಪ್ರಾಕ್ಸಿಮೇಟ್ಲಿ 2 ತೊಗೊಳೋದು. ಟೆಂಪ್ರೇಚರ್ ಶುಡ್ ಬಿ ಇನ್ ಕೆಲ್ವಿನ್. ಕ್ವಶನ್ನಾಗ ಅವ್ರು ಕೊಟ್ಟಾರ 25 ಡಿಗ್ರಿ ಸೆಲ್ಸಿಯಸ್. 25 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 298 ಕೆಲ್ವಿನ್. ಓಕೆ, ಇದು -780,980 ಇದು ಕ್ಯಾಲ್ರಿ ಒಳಗೆ ಐತಿ. ಡೆಲ್ಟಾ ಯು ಫೈಂಡ್ ಔಟ್ ಮಾಡಬೇಕು. ಈಗ ನೋಡಿರಿ, 298 ಇಂಟು 298 ಅಂದರೆ 300 ಅನ್ಕೋರಿ. 300 ಇಂಟು 600, 600 ಇಂಟು 1.5, 600 ಇಂಟು 2 ಈಸ್ 1200, 600 ಇಂಟು 1.5 ಇಸ್ 900. ಸೊ ಇದು -900 ಕ್ಯಾಲ್ರಿ. ಇದು ಕ್ಯಾಲ್ರಿ ಒಳಗೆ ಬರ್ತಿತ್ತು, ಬಿಕಾಸ್ ಇದನ್ನು ಆರು ಕ್ಯಾಲ್ರಿ ಒಳಗೆ ಏನು ಹಚ್ಬೇಕು ಅದನ್ನು ತೊಗೊಂಡಿವಿ ನಾವು. ಕ್ಯಾಲ್ರಿ ಒಳಗೆ ಕೊಟ್ಟ ಏನು ಹಚ್ಬೇಕು ಅದನ್ನ ಹಚ್ಚಿವಿ. ಸೊ ಡೆಲ್ಟಾ ಯು ಈಸ್ ಈಕ್ವಲ್ಸು ಇದನ್ನು ಈ ಕಡೆ ಹೋಗೋಣ, -780,980 ಪ್ಲಸ್ 900 ಇಷ್ಟು ಕ್ಯಾಲರಿ. ನಮ್ಮ ರೈಟಿಂಗ್ ಅಲ್ಲ, ಇದು ಪೆನ್ ದಪ್ಪ ಐತಿ. ಸೊ ನಾವು ದೂರ ಹಿಂಗೆ ಬರಾಕತ್ತೀನಿ, ಪೆನ್ ಜೋಡಿ ಪೇಪರ್ ಬರಾಕ್ಬಿಟ್ಟೈತಿ. ಓಕೆ, ಸೊ ಇದ್ರಾಗ ಇದನ್ನ ತೆಗಿರಿ, ಎಷ್ಟಾಯ್ತು? -780,980 ಐತಿ. ಇದನ್ನ ತೆಗೆದುಬಿಟ್ರಿ, ಪೂರ 900 ತೆಗ್ದಂಗೆ ಇದು. ಸೊ 000 ಮಾಡಿಬಿಟ್ರಿ, ಅಥವಾ 80 ಬರೀರಿ ಹೋಲಿ. 080 ಇಷ್ಟರಾಗ 900 ತೆಗೆದ್ವಿ, 080 ಇದು ಕ್ಯಾಲ್ರಿ ಒಳಗಾಯ್ತು. ನೀವು ಆಪ್ಷನ್ಸ್ ನೋಡಿದ್ರಿ ಅಂದ್ರೆ ಕ್ಯಾಲ್ರಿ ಒಳಗೆ ಯಾವ ಆಪ್ಷನ್ ಕೊಟ್ಟಿಲ್ಲ ಅವರು. ಕಿಲೋ ಕ್ಯಾಲ್ರಿ ಒಳಗೈತೆ. ಕಿಲೋ ಕ್ಯಾಲ್ರಿ ಅಂದರೆ 3 ಪಾಯಿಂಟ್ ಈ ಕಡೆ ತೊಗೊಬೇಕು. 1 2 3 780.080 ಕಿಲೋ ಕ್ಯಾಲ್ರಿ ಮೈನಸ್ -780.080 ಕಿಲೋ ಕ್ಯಾಲರಿ ಈಸ್ ದ ಆನ್ಸರ್. ಸೊ ನೀವು ನೋಡಿದ್ರೆ ಆಪ್ಷನ್ ಬಿ -780.086 ಅಂತ ಇದೆ. ನಮ್ದು ಅಷ್ಟೇ ಬಂದಿತ್ತು, ಆಲ್ಮೋಸ್ಟ್ -780.080 086 ಬಂದಿತ್ತು ಅಷ್ಟು. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್.
Okay, I'm sweating as hell here. I thought it will be mast ತಂಪು ಗಾಳಿ ಬರ್ತಿರ್ತೈತಿ because it was cloudy, but when I sat here and started doing these things, it got super hot. Okay, we'll move on to the next question. Next question appear ಆಗ್ತಿರ್ತೈತಿ ಈಗಲ್ಲೇ. In the next question, based on the first law of thermodynamics, which one of the following is correct? Based on the first law of thermodynamics, which one of the following is correct? Okay, ಬೇರೆ ಆಪ್ಷನ್ಸ್, ನಾಲ್ಕು ಆಪ್ಷನ್ಸ್ ಕೊಟ್ಟರೆ ಅದ್ರಾಗ ಯಾವ್ದು ಕರೆಕ್ಟ್ ಅಂತ ಕೇಳಕತ್ತ. ಸೊ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮೆಥಮೆಟಿಕಲ್ ಫಾರ್ಮ್ ಬರೆದ್ಬಿಡ್ತೀನಿ ನಾವು ಫಸ್ಟಲ್ಲಿ. ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ದಿಸ್ ಈಸ್ ದ ಮೆಥಮೆಟಿಕಲ್ ಫಾರ್ಮ್ ಆಫ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಓಕೆ, ಆಪ್ಷನ್ ಎ ಏನು ಹೇಳೋರು, ಫಾರ್ ಆ್ಯನ್, ಅಲ್ಲಿ ಕ್ವಶನ್ ಬಂದಿರ್ತೈತೆ ನೀವು ಅದು ವಾಪಸ್ ನೋಡಿರಿ. ಫಾರ್ ಆ್ಯನ್ ಐಸೋಖೋರಿಕ್ ಪ್ರೊಸೆಸ್, ಫಾರ್ ಆ್ಯನ್ ಐಸೋಖೋರಿಕ್ ಪ್ರೊಸೆಸ್, delta E is equals to minus Q. ಇದು ಕರೆಕ್ಟನ ಅಂತ ಹೇಳ್ಬೇಕು ನಾವೀಗ. ಡೆಲ್ಟಾ ಇ ಅಂದರೂ ಒಂದು, ಡೆಲ್ಟಾ ಯು ಅಂದರೂ ಒಂದು. ನಾವೇನು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿಗೆ ಡೆಲ್ಟಾ ಯು ಅಂತೀವಿ, ಅವರು ಒಮ್ಮೊಮ್ಮೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಡೆಲ್ಟಾ ಇ ಅಂತಾರೆ. ದಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆ, ಫಾರ್ ಐಸೋಖೋರಿಕ್ ಪ್ರೊಸೆಸ್ ಇದು ಕರೆಕ್ಟನ ಅಂತ ನಾವು ಚೆಕ್ ಮಾಡೋಣ. ಓಕೆ, ಇದನ್ನು ಯೂಸ್ ಮಾಡ್ಬೇಕು ನಾ ಈಗ. ಐಸೋಖೋರಿಕ್ ಪ್ರೊಸೆಸ್, ಫಸ್ಟ್ ಇದನ್ನು ಇಲ್ಲಿ ಬರೀತೀನಿ. ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಇದು ಪೇಪರ್ ಮೂವ್ ಆಗುತ್ತೆ ಬರೆದಾಗ. ಓಕೆ, ಆ್ಯಂಡ್ ಐ ಆಲ್ಸೋ ನೋ ಡಬ್ಲ್ಯೂ ಈಸ್ ಈಕ್ವಲ್ಸ್ ಟು, ಇದು ನಿಮ್ಗೆ ಗೊತ್ತೈತೆ, ಪಿ ಡೆಲ್ಟಾ ವಿ. ಪಿ ಈಸ್ ಪ್ರೆಷರ್, ಮೈನಸ್ ಯಾಕಂದರೆ ವರ್ಕ್ ಡನ್ ಬೈ ದ ಸಿಸ್ಟಮ್ ಅಂತ ತೊಗೊಂಡಿನಿ, ಅದಕ್ಕೆ ಮೈನಸ್ ಇಟ್ಟೀನಿ. ಡೆಲ್ಟಾ ವಿ ಚೇಂಜ್ ಇನ್ ವಾಲ್ಯೂಮ್. ಐಸೋಖೋರಿಕ್ ಪ್ರೊಸೆಸ್ ಅಂದರೆ ಏನು, ವಾಲ್ಯೂಮ್ ಚೇಂಜ್ ಆಗಂಗಿಲ್ಲ. ವಾಲ್ಯೂಮ್ ಚೇಂಜ್ ಆಗಂದ್ರೆ ಡೆಲ್ಟಾ ವಿ ಈಸ್ ಝೀರೋ. ವಾಟ್ ಈಸ್ ಡೆಲ್ಟಾ ವಿ? ಚೇಂಜ್ ಇನ್ ವಾಲ್ಯೂಮ್. ಐಸೋಖೋರಿಕ್ ಪ್ರೊಸೆಸ್ಸಿಗೆ ವಾಲ್ಯೂಮ್ ಏನಾಗಲ್ಲ, ಚೇಂಜ್ ಆಗಂಗಿಲ್ಲ. ಸೊ ಡೆಲ್ಟಾ ವಿ ಏನಿರ್ತೈತಿ, ಝೀರೋ ಇರ್ತೈತಿ. ಇದು ಝೀರೋ ಆದರೆ ವರ್ಕ್ ಡನ್ ಝೀರೋ ಆಯ್ತು, ವರ್ಕ್ ಡನ್ ಝೀರೋ ಆದ್ರೆ ಇದು ಝೀರೋ ಆಯ್ತು, ಇದು ಝೀರೋ ಆಯ್ತು. ಸೊ ಏನಾಯ್ತು, ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಏನಾಯ್ತು, ಕ್ಯೂ ಆಯ್ತು. ಆಪ್ಷನ್ ಎ ಅಂದರೆ ಐಸೋಖೋರಿಕ್ ಪ್ರೊಸೆಸ್ಸಿಗೆ ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಕ್ಯೂ. ಆದರೆ ಅವ್ರ ಆಪ್ಷನ್ ಎ ಒಳಗೆ ಏನು ಕೊಟ್ಟರೆ ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಮೈನಸ್ ಕ್ಯೂ ಅಂತಾರೆ. ನಮಗೆ ಇಲ್ಲಿ ಬಂದಿದ್ದೇನೆ ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಪ್ಲಸ್ ಕ್ಯೂ ಬಂತು. ಸೊ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಅಲ್ಲ. ಸೊ ಹಿಂಗೆ ಬಿಗೆ ಚೆಕ್ ಮಾಡೋಣ. ಮತ್ತು ಆಪ್ಷನ್ ಬಿಗೆ ನೀವು ಹೋಗ್ರಿ ಕ್ವಶನ್ನಾಗ. ಕ್ವಶನ್ ನೀವು ಸೈಡಿಗೆ ಬರ್ಕೊಂಡು ಇಟ್ಕೊಂಡ್ರೆ ಚಲೋ, ಅಥವಾ ಯು ಗೋ ಬ್ಯಾಕ್ ಇನ್ ದ ವಿಡಿಯೋ. ಓಕೆ, ಫಾರ್ ಆನ್ ಅಡಿಯಾಬಟಿಕ್ ಪ್ರೊಸೆಸ್ ಹೆಂಗೆ ಕೊಟ್ಟಾರ ಅವರು, ಡೆಲ್ಟಾ ಇ ಅಂದರೆ ಡೆಲ್ಟಾ ಯು ಬರ್ಕೊಂಡ್ಬಿಡ್ತೀನಿ. ಫಾರ್ ಆನ್ ಅಡಿಯಾಬಟಿಕ್ ಪ್ರೊಸೆಸ್ ಡೆಲ್ಟಾ ಇ ಈಸ್ ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ. ಇದು ಕರೆಕ್ಟು ತಪ್ಪು ಅಂತ ಹೇಳ್ಬೇಕು. ಅಗೇನ್ ಐ ವಿಲ್ ಯೂಸ್ ದಿಸ್ ಓನ್ಲಿ. ಅಡಿಯಾಬಟಿಕ್ ಪ್ರೊಸೆಸ್ಸಿಗೆ ಕ್ಯೂ ಝೀರೋ ಇರ್ತೈತಿ. Q0 because adiabatic process is a process where there is no exchange of heat between the system and surroundings. System and surrounding node exchange of heat ಆಗಂಗಿಲ್ಲ. ಸೊ ಹೀಟ್ ಝೀರೋ ಅಂದರೆ ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು ಡಬ್ಲ್ಯೂ ಆಯ್ತು. ಇದು ಝೀರೋ ಆಯ್ತು ಅಂದರೆ ಡೆಲ್ಟಾ ಯು ಈಕ್ವಲ್ಸ್ ಟು ಡಬ್ಲ್ಯೂ ಆಯ್ತು. ಬಟ್ ಅವ್ರು ಏನು ಕೇಳ್ಯಾರ, ಇದು ಮೈನಸ್ ಡಬ್ಲ್ಯೂ ಕೇಳ್ಯಾರ. ಡೆಲ್ಟಾ ಯು ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ ಅಂದ್ರೆ ಮೈನಸ್ ಡಬ್ಲ್ಯೂ ಅಲ್ಲ, ಪ್ಲಸ್ ಡಬ್ಲ್ಯೂ. ಬಿಕಾಸ್ ಇದು ಝೀರೋ ಆದರೆ ಪ್ಲಸ್ ಡಬ್ಲ್ಯೂ, ಡೆಲ್ಟಾ ಯು ಈಕ್ವಲ್ಸ್ ಟು ಡಬ್ಲ್ಯೂ ಆಗ್ಬಿಡ್ತದೆ, ಮೈನಸ್ ಡಬ್ಲ್ಯೂ ಆಗಂಗಿಲ್ಲ. ಸೊ ಆಪ್ಷನ್ ಬಿನೂ ಅಲ್ಲ. Option C, for an isothermal process, Q is equals to plus W. Option C ಏನು, for an isothermal process Q is equals to plus W ಅಂತ ಹೇಳ್ಬೇಕು. ಈಗ ಹಾಗೇನು ಇದಕ್ಕೆ ಬರೋಣ. ಐಸೋಥರ್ಮಲ್ ಪ್ರೊಸೆಸ್ ಅಂದ್ರೆ ಏನು, ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ. ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ ಅಂದ್ರೆ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಝೀರೋ. Isothermal process is a process where temperature of the system remains constant. And delta T, change in temperature is 0. Delta T0 under delta U0. Delta U0. If delta T0, delta U is also 0. ಯಾಕೆ
internal energy of the system depends on the temperature of the system. If the temperature of the system does not change, the internal energy also does not change. So delta u0 ಅಂದರೆ ಏನಾಯ್ತು, ಇದು 0 ಆದರೆ q is equals to minus w ಆಯ್ತು. q is equals to minus w ಆಯ್ತು. ಇದು 0 ಆಯ್ತು ರೀ. ಇಫ್ ಡೆಲ್ಟಾ t 0, ಡೆಲ್ಟಾ u 0. ಸೊ ಡೆಲ್ಟಾ u 0 ಅಂದ್ರೆ ಇದನ್ನು ಈ ಕಡೆ ಹೋಯ್ರಿ, q is equals to minus w ಆಯ್ತು. ಇದು ಈ ಕಡೆ ಹೋದ್ರೆ ಬಟ್ ಅವ್ರು ಏನು ಕೇಳ್ಯಾರ ಆಪ್ಷನ್ ಸಿ, q is equals to plus w ಇರ್ಬೇಕಂದ್ರೆ. ಸೊ ಇದು ಆಪ್ಷನ್ ಸಿನೂ ಅಲ್ಲ, ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಅಂದರೆ ಆಪ್ಷನ್ ಡಿ. ಅದು ನೋಡ್ಬಿಡೋಣ ಕರೆಕ್ಟಾಗಿ. ಏನು ಹೇಳ್ರಿ, ಫಾರ್ ಅ ಸೈಕ್ಲಿಕ್ ಪ್ರೊಸೆಸ್ q is equals to minus w ಅಂದ್ರೆ, ಫಾರ್ ಅ ಸೈಕ್ಲಿಕ್ ಪ್ರೊಸೆಸ್ q is equals to minus w ಅಂದ್ರೆ ಇದು ಕರೆಕ್ಟು ಎಲ್ಲೋ ಚೆಕ್ ಮಾಡೋಣ ಅಂತ. ಅಗೇನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಏನು ಹೇಳುತ್ತೆ, ಡೆಲ್ಟಾ ಯು ಈಕ್ವಲ್ಸ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ. ಸೈಕ್ಲಿಕ್ ಪ್ರೊಸೆಸ್ ಅಂದರೆ, ಸೈಕ್ಲಿಕ್ ಪ್ರೊಸೆಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ಹಿಂಗೆ ನೋಡ್ರಿ, ಇಲ್ಲಿ ಇನ್ನೊಂದು ರಫ್ ಯೂಸ್ ಮಾಡ್ತೀನಿ. ಸೈಕ್ಲಿಕ್ ಪ್ರೊಸೆಸ್ ಅಂತ ಅಂದ್ಕೊಳ್ಳೋಣ, ಯಾವುದೋ ಒಂದು ಪ್ರೊಸೆಸ್. ಸೊ ಹಿಂಗೆ ಸ್ಟಾರ್ಟ್ ಆಯ್ತು, ಹೋತು, ಇಲ್ಲೇ ಬಂತು ಸೈಕ್ಲಿಕ್ ಪ್ರೊಸೆಸ್. ಇದು ಇಲ್ಲಿತ್ತು, ಇಲ್ಲೇ ಬಂತು. ಹಂಗೆ ಜನ್ರಲಾಗಿ ಹೇಳತ್ತೀನಿ, ದ ಪ್ರೊಸೆಸ್ ವೇರ್ ಯು ಹ್ಯಾಡ್ ಸ್ಟಾರ್ಟೆಡ್ ಅಲ್ಲ, ಅದು ಅಲ್ಲೇ ಬಂದು ಸ್ಟಾಪ್ ಆಯ್ತು. ಅಲ್ಲೇ ಬಂದು ಸ್ಟಾಪ್ ಆದ್ರೆ ಸೈಕ್ಲಿಕ್ ಪ್ರೊಸೆಸ್ಸು. ಈಗ ಸೈಕ್ಲಿಕ್ ಪ್ರೊಸೆಸ್ಸಿಗೆ ಡೆಲ್ಟಾ ಯು 0 ಇರ್ತೈತಿ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಸೈಕ್ಲಿಕ್ ಪ್ರೊಸೆಸ್ಸಿಗೆ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ 0 ಇರ್ತೈತಿ. ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅದಕ್ಕೆ 0 ಇರ್ತೈತಿ ಸೈಕ್ಲಿಕ್ ಪ್ರೊಸೆಸ್ಸಿಗೆ. ಅಂದ್ರೆ ಸೈಕ್ಲಿಕ್ ಪ್ರೊಸೆಸ್ ಅಂದರೆ ಏನು, ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅಲ್ಲೇ ಬಂದ್ರಿ. ಆ್ಯಂಡ್ ಇಂಟರ್ನಲ್ ಎನರ್ಜಿ ಈಸ್ ಅ ಸ್ಟೇಟ್ ಫಂಕ್ಷನ್. ಸ್ವಲ್ಪ ನೆನಪು ಮಾಡ್ಕೊರಿ, ಇಂಟರ್ನಲ್ ಎನರ್ಜಿ ಈಸ್ ಏನು ಸ್ಟೇಟ್ ಫಂಕ್ಷನ್. ಅಂದ್ರೆ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ಈಗ ನೀವು ಇಷ್ಟೆಲ್ಲ ಓಡಾಡಿದ್ರಿ ಅನ್ನೋದು ನಮ್ಗೆ ಸಂಬಂಧ ಇಲ್ಲ, ಬಟ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಲ್ಲೇ ಬಂದ್ರಿಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ಈಗ ಇಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿ ಹೋಗಿದ್ರಿ ಅಂದ್ರೆ ಒಂದು ಮಾತಿತ್ತು, ಬಟ್ ನೀವು ಏನು ಮಾಡಿರಿ, ಇಲ್ಲಿ ಸ್ಟಾರ್ಟ್ ಮಾಡಿ ಹಿಂಗೆ ಹೋಗಿ ಇಲ್ಲೇ ಬಂದಿರಿ. ನೀವು ಹೆಂಗಾರ ಹೋಗಿರಿ, ವಾಪಸ್ ಇಲ್ಲೇ ಬಂದಿರಿ. ಸೊ ಇಟ್ಸ್ ನಾಟ್ ಅ ಪಾತ್ ಫಂಕ್ಷನ್, ಇಟ್ ಇಸ್ ಅ ಸ್ಟೇಟ್ ಫಂಕ್ಷನ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಪಾತ್. ಇಂಟರ್ನಲ್ ಎನರ್ಜಿ ಡಸ್ ನಾಟ್ ಡಿಪೆಂಡ್ ಆನ್ ಪಾತ್. ಸೊ ನೀವೆಲ್ಲ ಹಿಂಗೆ ಹೋಗಿ ಬಂದಿದ್ರು, ಅದು ಏನೂ ಚೇಂಜ್ ಆಗಿಲ್ಲ, ಇದು ಚೇಂಜ್ ಆಗಿಲ್ಲ. ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು 0. ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು 0 ಅಂದ್ರೆ, ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು 0 ಅಂದರೆ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ. ಇದು 0 ಅಂದ್ರೆ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ. ಸೈಕ್ಲಿಕ್ ಪ್ರೊಸೆಸ್ಸಿಗೆ ಡೆಲ್ಟಾ ಯು ಈಸ್ ಈಕ್ವಲ್ಸ್ ಟು 0, ಯಾಕಂದ್ರೆ ಇಂಟರ್ನಲ್ ಎನರ್ಜಿ ಇಸ್ ಸ್ಟೇಟ್ ಫಂಕ್ಷನ್ ಆ್ಯಂಡ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್. ಸೈಕ್ಲಿಕ್ ಪ್ರೊಸೆಸ್ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಿದರೆ ಅಲ್ಲೇ ಬಂದ್ರಿ. ಸೊ ಆ್ಯಸ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್, ಇಟ್ ಇಸ್ 0. ಇದು 0 ಆದರೆ ಈ ಕಡೆ ಹೋಗಿದ್ರೆ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ. ಆಪ್ಷನ್ ಡಿ ಏನು, ಫಾರ್ ಸೈಕ್ಲಿಕ್ ಪ್ರೊಸೆಸ್ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಡಬ್ಲ್ಯೂ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಾವೀಗ ಎಷ್ಟು ಕ್ವಶನ್ ಮಾಡಿದ್ವಿ, 1 2 3 ಕ್ವಶನ್ ಮಾಡಿದ್ವಿ. ಓಕೆ, ಈಗ ಅಲಾಂಗ್ ವಿತ್ ನಾ ಇಲ್ಲೇನು ಮಾಡ್ಕೊತ ಹೋಗ್ತೀನಿ ಅದ್ರ ನೀವು ಯೂಸ್ ತಗೋಬೇಕು. ನಾ ಹೇಳ್ಕೊತ ಇರ್ತೀನಿ, ನೀವು ಮಾಡ್ತಿರ್ತೀರಿ. ಇಟ್ಸ್ ನಾಟ್ ದ್ಯಾಟ್ ನಾ ಹೇಳಿದ್ರೆ ಮಾಡ್ತಿರ್ತೀರಿ. ಯಾರ್ಯಾರು ಸೀರಿಯಸ್ ಅದಕ್ಕೆ ನೀವು ಆಲ್ರೆಡಿ ಮಾಡ್ತಿರ್ತೀರಿ. ಬಟ್ ಸ್ಟಿಲ್ ಹಂಗೆ ಇನ್ನೊಮ್ಮೆ ಹೇಳ್ತೀನಿ, ನೀವು ಬೇರೆ ಬೇರೆ ಸೋರ್ಸಿಂದ ಆದಷ್ಟು ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತಿರ್ಬೇಕು. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಅಲ್ಲೊಂದು ಕ್ವಶನ್, ಇದು ಸ್ವಲ್ಪ ಟ್ರಿಕ್ಕಿ ಐತಿ. ಟ್ರಿಕ್ಕಿ ಅಂತ ಹಂಗೇನಿಲ್ಲ, ಬಟ್ ಲಿಟಲ್ ಬಿಟ್. ಅಲ್ಲಿ ಕ್ವಶನ್ ಅಪಿಯರ್ ಆಗಿರ್ತೈತಿ. ಅಲ್ಲೊಂದು ಗ್ರಾಫ್ ಐತಿ, ಆ ಗ್ರಾಫ್ನ ಹಾಕ್ತೀನಿ, ನೀವು ಕ್ವಶನ್ ಬರ್ಕೋರಿ. ಕ್ವಶನ್ ಬಂದಿರ್ತೈತಲ್ಲ, ಅಪಿಯರ್ ಆಗಿರ್ತೈತೆ, ಪಾಸ್ ಮಾಡಿರಿ, ಗ್ರಾಫ್ ಹಾಕೋರಿ, ಕ್ವಶನ್ ಓದಿರಿ, ಟ್ರೈ ಮಾಡಿರಿ. ಅವನು ಇಲ್ಲ ಅಷ್ಟೊಂದ್ರೆ ಗ್ರಾಫ್ ಹಾಕಿ ಐ ವಿಲ್ ಎಕ್ಸ್ಪ್ಲೈನ್ ದ ಕ್ವಶನ್. One second, I'll draw the graph.
ಓಕೆ, ಇದು ಗ್ರಾಫ್ ಕ್ವಶನ್ ಓದ್ತೀನಿ ನಾನು. ದ ರಿವರ್ಸಿಬಲ್ ಎಕ್ಸ್ಪಾನ್ಷನ್ ಆಫ್ ಆ್ಯನ್ ಐಡಿಯಲ್ ಗ್ಯಾಸ್ ಅಂಡರ್ ಅಡಿಯಾಬೆಟಿಕ್ ಆ್ಯಂಡ್ ಐಸೋಥರ್ಮಲ್ ಕಂಡೀಷನ್ಸ್. ಒಂದು ಗ್ಯಾಸ್ ಇತ್ತು, ಅದು ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗಿ P1 V1 T1 ಇಂದ P2 V2 T2 ಹೋಗ್ತೈತಿ. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಿ P3 V3 T3 ಹೋಗ್ತೈತಿ. ಇನಿಷಿಯಲ್ ಅದ್ರ ಕಂಡೀಷನ್ ಏನಿತ್ತು, P1 V1 T1 ಇತ್ತು. ಈ ಗ್ರಾಫ್ y ಆಕ್ಸಿಸ್ನಾಗ ಪ್ರೆಷರ್ ಐತಿ, ಎಕ್ಸ್ ಆಕ್ಸಿಸ್ನಾಗ ವಾಲ್ಯೂಮ್ ಐತಿ. P1 V1 T1 ಇತ್ತು ಇನಿಷಿಯಲಿ. ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಆಗಿ P2 V2 T2 ಆಗುತ್ತೆ. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆದ್ರೆ P3 V3 T3 ಆಗುತ್ತೆ. ದಿಸ್ ಇಸ್ ದ ಗ್ರಾಫ್. ಆ ಗ್ರಾಫ್ ಎಕ್ಸಾಕ್ಟ್ಲಿ ಅಲ್ಲಿ ಕ್ವಶನ್ ಹೆಂಗೈತೆ ಹಂಗೆ ನೀವು ಹಂಗೆ ಹಾಕೋರಿ. ನಂಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಹೆಂಗೆ ಬೇಕು ನಾನು ಹಂಗೆ ಹಾಕೊಂಡು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಅಥವಾ ಆರ್ ಕರೆಕ್ಟ್ ಅಂತ ಕೇಳ್ಯಾರ. 4 ಆಪ್ಷನ್ ಕೊಟ್ಟಾರ. ಅದ್ರಾಗ ಯಾವುದು ಕರೆಕ್ಟ್, ಯಾವ್ದು ಒಂದು ಕರೆಕ್ಟು, ಒಂದು ಸ್ಟೇಟ್ಮೆಂಟ್ ಕರೆಕ್ಟು ಅಥವಾ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಮೆಂಟ್ ಕರೆಕ್ಟು ಅಂತ ಕೇಳ್ಯಾರ. ಸೊ ಆ ಸ್ಟೇಟ್ಮೆಂಟ್ಸ್ ನೋಡ್ಕೊಂಡು ತಗೊಂಡಂತ ಎ ಏನೈತಿ, ಎ ಸ್ಟೇಟ್ಮೆಂಟ್ ಏನೈತಿ, T1 is equals to T2. T1 is equals to T2. ಇದು ಕರೆಕ್ಟ್ ಅಂತಿಲ್ಲ. ಎ ಇಸ್ ಕರೆಕ್ಟ್. ಅದಕ್ಕೆ ಇದೇನಿದು ಎಂಥ ಎಕ್ಸ್ಪಾನ್ಷನ್, ಐಸೋಥರ್ಮಲ್ ಎಕ್ಸ್ಪಾನ್ಷನ್. ಐಸೋಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಇಲ್ಲಿಂದ ನೀವು ಇಲ್ಲಿ ಬಂದಾಗ ಟೆಂಪ್ರೇಚರ್ ಚೇಂಜ್ ಆಗಂಗಿಲ್ಲ, ಬಿಕಾಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಇಟ್ ಈಸ್ ಐಸೋಥರ್ಮಲ್. ಸೊ T1 is equals to T2. ಎ ಸ್ಟೇಟ್ಮೆಂಟ್ ಎ ಇಸ್ ಕರೆಕ್ಟ್. ಸೊ ಇದು ಕರೆಕ್ಟ್ ಅಂದ್ಕೊಳ್ಳಿ ಆಪ್ಷನ್ ಎ ಅಂತ ಹಾಕ್ಬಿಡ್ಬಾರ್ದು ನೀವು. ಯಾಕಂದ್ರೆ ಅವ್ರು ಏನು ಹೇಳ್ಯಾರ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಆರ್ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಇರಬೇಕಂತೇನಿಲ್ಲ, ಮೋರ್ ದೆನ್ ಒನ್ ಸ್ಟೇಟ್ಮೆಂಟು ಕರೆಕ್ಟ್ ಇರ್ಬೋದು. ಸೊ ಎಲ್ಲ ಆಪ್ಷನ್ಸು ನೀವು ನೋಡಬೇಕಾಗುತ್ತೆ. ಆಪ್ಷನ್ ಬಿ ನೋಡೋಣ. T3 ಈಸ್ ಗ್ರೇಟರ್ ದೆನ್ T1 ಅಂದ ನಾವು ಏನಂದ ಆಪ್ಷನ್ ಬಿ. T3 ಈಸ್ ಗ್ರೇಟರ್ ದೆನ್ T1. ಓಕೆ, T1 ಇಲ್ಲೈತಿ, T3 ಇಲ್ಲೈತಿ. T1 ಇಂದ T3 ಬರ್ಬೇಕಂದ್ರೆ ಏನಾಗಬೇಕು, ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಬೇಕು. ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್ ಆಗಬೇಕು ಅಂದ್ರೆ ಆ ಸಿಸ್ಟಮಿಗೆ ಹೀಟ್ ಎಕ್ಸ್ಚೇಂಜ್ ಆಗಂಗಿಲ್ಲ ಸರೌಂಡಿಂಗ್ ಜೋಡಿ, ಅಂದ್ರೆ ಎಕ್ಸ್ಪಾಂಡ್ ಆಗ್ಬೇಕು. ಅದು ಹೆಂಗೆ ಎಕ್ಸ್ಪಾಂಡ್ ಆಗ್ಬೇಕು, ತಂದು ಓನ್ ಹೀಟ್ ಯೂಸ್ ಮಾಡಿ ಎಕ್ಸ್ಪಾಂಡ್ ಆಗಬೇಕು. ಯಾಕಂದ್ರೆ ಹೊರಗಿಂದ ಸಿಗಂಗಿಲ್ಲ, ಅದಕ್ಕೆ ಅದು ಅಡಿಯಾಬೆಟಿಕ್ ಎಕ್ಸ್ಪಾನ್ಷನ್. ಸೊ ಹೊರಗಿಂದ ಸಿಗಂಗಿಲ್ಲ, ತಂದು ಓನ್ ಟೆಂಪ್ರೇಚರ್ ಯೂಸ್ ಮಾಡಿ ಅದು ಇಲ್ಲಿಂದ ಬಂದು ಇಲ್ಲಿ ಎಕ್ಸ್ಪಾಂಡ್ ಆಗಬೇಕು. ಎಕ್ಸ್ಪಾಂಡ್ ಆಗ್ಬೇಕಂತ ಹೆಂಗೆ ಏನಾಯ್ತು ನೋಡಿರಿ, ಇಲ್ಲಿದು ವಾಲ್ಯೂಮ್ ನೋಡಿರಿ, ಇಲ್ಲಿದು ವಾಲ್ಯೂಮ್ ನೋಡಿರಿ. ಇಷ್ಟು ವಾಲ್ಯೂಮ್ ಜಾಸ್ತಿ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಏನದು ಎಕ್ಸ್ಪಾಂಡ್ ಆಯ್ತು. ಸೊ ಹಿಂಗೆ ಎಕ್ಸ್ಪಾಂಡ್ ಆಗಬೇಕು. ಬಟ್ ಹೊರಗಿಂದ ಇದಕ್ಕೇನು ಸಿಗಂಗಿಲ್ಲ, ಹೀಟ್ ಸಿಗಂಗಿಲ್ಲ. ಅಂದ್ರೆ ಅದ್ರದ್ದು ಹೀಟ್ ಯೂಸ್ ಮಾಡಿಕೊಂಡು ಎಕ್ಸ್ಪಾಂಡ್ ಆಗಬೇಕು. ಅಂದರೆ ಟೆಂಪ್ರೇಚರ್ T3 ಅದ್ರದ್ದು ಯೂಸ್ ಮಾಡಿಕೊಂಡು T3 ಆಗಿದೆ ಅಂದರೆ T3 ಕಡಿಮೆ ಇರ್ತೈತಿ. T3 ವಿಲ್ ಬಿ ಲೆಸ್ ದೆನ್ T1, ನಾಟ್ ಗ್ರೇಟರ್ ದೆನ್ T1. ಸೊ ಇದು ತಪ್ಪು. ಆಪ್ಷನ್ ಬಿ ಇಸ್ ತಪ್ಪು. ಬಿಕಾಸ್ ಇಲ್ಲಿಂದ ಇಲ್ಲಿ ಬರೋಕ್ಕೆ ಅದರದ್ದು ಯೂಸ್ ಮಾಡೋದೈತೆ ಅಂದರೆ ಅದರದ್ದು ಕಡಿಮೆ ಆಗುತ್ತೆ, ಟೆಂಪ್ರೇಚರ್ ಕಡಿಮೆ ಆಗಬೇಕು. T1 ಈಸ್ ಗ್ರೇಟರ್ ದೆನ್ T3, ನಾಟ್ T3 ಈಸ್ ಗ್ರೇಟರ್ ದೆನ್ T1. ಸೊ ಇದು ತಪ್ಪು. ಆಪ್ಷನ್ ಬಿ ಕರೆಕ್ಟ್ ಅಲ್ಲ. ಸಿ ಏನು ಹೇಳ್ಯಾರ ನೋಡ್ರಿ ಅವರು. ಆಪ್ಷನ್ ಸಿ, W ಐಸೋಥರ್ಮಲ್ ಈಸ್ ಗ್ರೇಟರ್ ದೆನ್ W ಅಡಿಯಾಬೆಟಿಕ್. ಅಂದ್ರೆ ವರ್ಕ್ ಡನ್, ಇಲ್ಲಿ ವರ್ಕ್ ಡನ್ ಆಗಬೇಕಾ, ಯಾಕೆ ಎಕ್ಸ್ಪಾಂಡ್ ಆಗ್ಬೇಕಂದ್ರೆ ವರ್ಕ್ ಡನ್ ಆಗಬೇಕು. ಈಗ ಐಸೋಥರ್ಮಲ್ ಸಿಚುವೇಶನ್ ಇದ್ದಾಗ ವರ್ಕ್ ಡನ್ ಜಾಸ್ತಿ ಐತಿ ಆ್ಯಸ್ ಕಂಪೇರ್ ಟು ಅಡಿಯಾಬೆಟಿಕ್ ವರ್ಕ್ ಡನ್ ಅಂತವ್ರು ಹೇಳ್ಯಾರ. ಇದಕ್ಕೊಂದು ಸಿಂಪಲ್ ಟ್ರಿಕ್ ಐತಿ, ಇದನ್ನು ಹೇಳ್ತೀನಿ, ನೀವು ನೆನಪಿಟ್ಕೊಡಿ. ಇದ್ರ ಏರಿಯಾ ಐಸೋಥರ್ಮಲ್ ಕರ್ವ್ದ ಕೆಳಗಿರೋ ಏರಿಯಾ, ಐಸೋಥರ್ಮಲ್ ಇದು ಹೌದಲ್ಲ ರೀ, ಇದು ಐಸೋಥರ್ಮಲ್, ಅದ್ರ ಕೆಳಗಿರೋ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರ ವರ್ಕ್ ಡನ್ ಸಿಗ್ತದೆ. ಅಡಿಯಾಬೆಟಿಕ್ದ ಕೆಳಗಿರೋ ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದ್ರ ವರ್ಕ್ ಡನ್ ಸಿಗ್ತದೆ. ಈಗ ನಾವು ಮುಂದೆ ಸೆಕೆಂಡ್ ಇಯರ್ನಾಗ ಆಲ್ರೆಡಿ ಸೆಕೆಂಡ್ ಇಯರ್ ಮುಗಿಸಿದವರು ಆಬ್ವಿಯಸ್ಲಿ ಇದು ಗೊತ್ತಿರ್ತೈತಿ. ಬಿಕಾಸ್ ನಾವು ಇನ್ನು ಯಾವಾಗ ಡಿಸ್ಕಸ್ ಮಾಡಿವಿ ಇದನ್ನು ನಾವು ಕೆಮಿಕಲ್ ಕೈನೆಟಿಕ್ಸ್ ಒಳಗೆ ಡಿಸ್ಕಸ್ ಮಾಡಿವಿ. ದ ಏರಿಯಾ ಅಂಡರ್ ದ ಗ್ರಾಫ್ ಗಿವ್ಸ್ ದ ವರ್ಕ್ ಡನ್ ಅಂತ ಕೆಮಿಕಲ್ ಕೈನೆಟಿಕ್ಸ್ ಒಳಗೆ ಡಿಸ್ಕಸ್ ಮಾಡಿ. ನಾಟ್ ಎಕ್ಸಾಕ್ಟ್ಲಿ ದಿಸ್, ಬಟ್ ಈ ಟೈಪ್ ಡಿಸ್ಕಷನ್ ನಾವು ಮಾಡಿವಿ. ಈಗ ಸೆಕೆಂಡ್ ಇಯರ್ ಏನದಿರಿ ಅವರು ಇದನ್ನ ಏನಾರ ವೀಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಮುಂದೆ ನಾನು ಕೆಮಿಕಲ್ ಕೈನೆಟಿಕ್ಸ್ ಹೇಳೋ ಮುಂದೆ. ಓಕೆ, ನಿಮಗಂತೂ ಗೊತ್ತೈತಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡತ್ತೀರಿ. ಈಗ ಯಾಕೆ ನಾ ಅವ್ರಿಗೂ ಹೇಳಿದೆ ಅಂದರೆ ಥರ್ಮೋಡೈನಮಿಕ್ಸ್ ಅವ್ರಿಗೆ ಆಗಿರ್ತೈತೆ, ಅವ್ರು ನೋಡ್ತಿರ್ತಾರೆ ವೀಡಿಯೋ. ಸೊ ಅವರು ಅದಕ್ಕೆ ಹೇಳಿದೆ. ಓಕೆ, ಸೊ ಈ ಏರಿಯಾದ ಅಂಡರ್ ಈ ಕರ್ವ್ ಅಂಡರ್ ಏನು ಏರಿಯಾ ಐತಿ, ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವರ್ಕ್ ಡನ್ ಸಿಗ್ತೈತಿ. ಸೊ ಇದ್ರ ಏರಿಯಾ ಐಸೋಥರ್ಮಲ್ದು ಕೆಳಗೆ ಏರಿಯಾ ಜಾಸ್ತಿ ಐತಿ, ಅಡಿಯಾಬೆಟಿಕ್ ಬರೀ ಇಷ್ಟ ಐತಿ, ಅಡಿಯಾಬೆಟಿಕ್ ಬರೀ ಇಷ್ಟ, ಐಸೋಥರ್ಮಲ್ ಪೂರ ಐತಿ. ಸೊ ಐಸೋಥರ್ಮಲ್ ಏರಿಯಾ ಜಾಸ್ತಿ ಐತಿ, ಅಡಿಯಾಬೆಟಿಕ್ದು ಇಷ್ಟ ಐತಿ.
ಇದು ಅಡಿಯಾಬೆಟಿಕ್ ಇಷ್ಟ ಐತೆ, ಐಸೋಥರ್ಮಲ್ ಇಷ್ಟ ಐತೆ. ಸೊ ಐಸೋಥರ್ಮಲ್ ಏರಿಯಾ ವರ್ಕ್ ಡನ್ ವಿಲ್ ಬಿ ಗ್ರೇಟರ್ ದೆನ್ ಅಡಿಯಾಬೆಟಿಕ್. ಸೊ ಆಪ್ಷನ್ ಸಿ ಇಸ್ ರೈಟ್. ಎ ಇಸ್ ರೈಟ್, ಸಿ ಇಸ್ ರೈಟ್, ಬಿ ಇಸ್ ರಾಂಗ್. ಡಿಗೆ ಬರೋಣಂತ. ಡಿ ಏನು? ಡೆಲ್ಟಾ ಯು isothermal is greater than delta U adiabatic. This is the option D. ಇದು ಕರೆಕ್ಟು ತಪ್ಪು? ಓಕೆ, ಡೆಲ್ಟಾ ಯು ಐಸೋಥರ್ಮಲ್. ಡೆಲ್ಟಾ ಯು ಐಸೋಥರ್ಮಲ್ ಇದಕ್ಕೆ ನಾ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ, ಈಗ ನಾವು ಇಫ್ ವಿ ಟ್ರೈ ಟು ರಿಮೆಂಬರ್ ಸಿ ವಿ ಡೆಲ್ಟಾ ಟಿ ಅಥವಾ ಸಿ ವಿ ಡೆಲ್ಟಾ ಟಿ, ಇಲ್ಲಿ ಡೆಲ್ಟಾ ಚೇಂಜ್ ಇನ್ ಇಂಟರ್ನಲ್ ಶಿಟ್ ಏನೋ ಆಗ್ತೈತಿ ಇದು. ಓಕೆ, ಚೇಂಜ್ ಇನ್ ಇಂಟರ್ನಲ್ ಈಸ್ ಈಕ್ವಲ್ಸ್ ಟು ಸಿ ವಿ ಡೆಲ್ಟಾ ಟಿ. ಇದು ಸಿ ವಿ ಅಂದ್ರೆ ಏನು? ಮೋಲಾರ್ ಹೀಟ್ ಕೆಪಾಸಿಟಿ ಆಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಡೆಲ್ಟಾ ಟಿ ಇಲ್ಲಿ 0 ಆಗ್ಬಿಡ್ತೈತಿ, ಬಿಕಾಸ್ ಇದು ಎಂಥ ಇಂಟರ್ನಲ್ ಅಂದರೆ ಐಸೋಥರ್ಮಲ್ ಅಂದರೆ ಏನು? ಐಸೋಥರ್ಮಲ್ ಅಂದರೆ ಏನು? ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಟೆಂಪ್ರೇಚರ್ ಚೇಂಜ್ ಆಗಲಿಲ್ಲ ಅಂದ್ರೆ ಇದೇನು? ಡೆಲ್ಟಾ ಟಿ ಇಸ್ 0. ಸೊ ಡೆಲ್ಟಾ ಯು ಐಸೋ ಏನಾಗ್ಬಿಡ್ತು? 0 ಆಗ್ಬಿಡ್ತು. ಇದು ನೋಡಿ ಅಡಿಯಾಬೆಟಿಕ್ಗೆ ಸೇಮ್ ಫಾರ್ಮುಲಾ ಹಚ್ಚೋಣ. ಡೆಲ್ಟಾ ಯು ಇಸ್ ಈಕ್ವಲ್ಸ್ ಟು ಎನ್ ಸಿ ವಿ ಡೆಲ್ಟಾ ಟಿ. ಇದು ಪೇಪರ್ ತಂದು ದೊಡ್ಡ ಕಿರಿಕಿರಿ. ಇಲ್ಲಿ ಬರ್ತೀವಿ ಎನ್ ಸಿ ವಿ ಡೆಲ್ಟಾ ಟಿ. ಇದನ್ನು ಏನು ಬರ್ತೀನಿ ಇಲ್ಲಿ. ಡೆಲ್ಟಾ ಟಿ ನೋಡ್ರಿ. ಡೆಲ್ಟಾ ಟಿ ಅಂದ್ರೆ ಫೈನಲ್ ಟೆಂಪ್ರೇಚರ್ ಮೈನಸ್ ಇನಿಷಿಯಲ್ ಟೆಂಪ್ರೇಚರ್ ಅಂದ್ರೆ T3 ಮೈನಸ್ T1. T3 ಯಾಕಂದ್ರೆ ಅಡಿಯಾಬೆಟಿಕ್ಗೆ ನೋಡತ್ತೀವಿ ನಾವು ಈ ಸಲ. ಈಗ ಅಡಿಯಾಬೆಟಿಕ್ ನೋಡತ್ತೀವಿ. ಸೊ T3 ಮೈನಸ್ T1. T3 ಈಸ್ ಲೆಸ್ ದೆನ್ T1. ಆಗಲೇ ಬಂದಿತ್ತಲ್ಲ, ಗ್ರೇಟರ್ ಅಲ್ಲ. T3 is not greater than T1. T3 is less than T1. So less value minus ಸಣ್ಣ ವ್ಯಾಲ್ಯೂ ಮೈನಸ್ ದೊಡ್ಡ ವ್ಯಾಲ್ಯೂ. T3 is less than T1. ಸೊ ಸಣ್ಣ ಮೈನಸ್ ದೊಡ್ಡದು ಅಂದರೆ 2 - 3. 2 - 3 ಅಂದರೆ ಮೈನಸ್ ಬಂತು. ಸೊ ಇದು ಡೆಲ್ಟಾ ಟಿ ನೆಗೆಟಿವ್ ವ್ಯಾಲ್ಯೂ ಬಂತು. ಡೆಲ್ಟಾ ಟಿ ಏನು ಬಂತು? ಓಕೆ, ಡೆಲ್ಟಾ ಟಿ ನೆಗೆಟಿವ್ ವ್ಯಾಲ್ಯೂ ಬಂತು. ಇದು ನೆಗೆಟಿವ್ ಬಂತು ಅಂದರೆ ಇದು ಪೂರ ವ್ಯಾಲ್ಯೂ ನೆಗೆಟಿವ್ ಬರ್ತದೆ. ಇದು 0, ಇದು ನೆಗೆಟಿವ್. ಡೆಲ್ಟಾ ಯು ಐಸೋಥರ್ಮಲ್ ಇಸ್ 0 ಬಂತು. ಡೆಲ್ಟಾ ಯು ಅಡಿಯಾಬೆಟಿಕ್ ನೆಗೆಟಿವ್ ಬಂತು. ಅಂದರೆ 0 ಇಸ್ ಗ್ರೇಟರ್ ದೆನ್ ನೆಗೆಟಿವ್ ಅಲ್ಲ. 0 ಇಸ್ ಗ್ರೇಟರ್ ದೆನ್ ನೆಗೆಟಿವ್. ಸೊ ಆಪ್ಷನ್ ಡಿನೂ ಕರೆಕ್ಟ್. ಸೊ ಎ ಕರೆಕ್ಟ್, ಸಿ ಕರೆಕ್ಟ್, ಡಿ ಕರೆಕ್ಟ್, ಬಿ ಅಲ್ಲ. ಸೊ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆದಂಗೆ ಆತಲ್ಲೇ? ಎ, ಸಿ ಆ್ಯಂಡ್ ಡಿ, ನಾಟ್ ಬಿ. ಸೊ ನೀವು ಎ ಅಷ್ಟು ನೋಡಿ ಎ ಕರೆಕ್ಟ್ ಅಂತ ಹಾಕಿಬಿಟ್ಟಿದ್ರೆ ತಪ್ಪಾಗ್ಬಿಡ್ತೈತಿ. ಸೊ ಇದು IIT ಕ್ವಶನ್ ಆಬ್ವಿಯಸ್ಲಿ ಸ್ವಲ್ಪ ಟ್ರಿಕ್ಕಿ ಇರ್ತೈತಿ. ಸೊ ಇವು 3 ಆಪ್ಷನ್ ಕರೆಕ್ಟ್. ಯು ಹ್ಯಾವ್ ಟು ಟೇಕ್ ಆಲ್ ದ 3 ಎ, ಸಿ ಆ್ಯಂಡ್ ಡಿ. ಓಕೆ, ಸ್ವಲ್ಪ ಟ್ರಿಕ್ಕಿ ಇತ್ತಿದ್ದು. ಓಕೆ, ವಿಲ್ ಮೂವ್ ಆನ್ ಟು ದ ಈಗ ಎಷ್ಟು ಕ್ವಶನ್ ಆದವು? 1 2 3 4. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣಂತ. ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತಿ. ನೆಕ್ಸ್ಟ್ ಕ್ವಶನ್ ನಾವು ಓದ್ತೀನಿ. ದ ಇಂಟರ್ನಲ್ ಎನರ್ಜಿ changes when a system goes from state A to B. Okay, A ಮತ್ತು B. A to B. The internal energy changes when a system goes from state A to B. ಎಷ್ಟು ಚೇಂಜ್ ಆಗುತ್ತೆ ಅಂತ ಕೊಟ್ಟಾರ. ಎಷ್ಟು? 40 kJ per mole. 40 kJ per mole ಎಷ್ಟು ಚೇಂಜ್ ಆಗುತ್ತೆ ಅಂತ A to B ಹೋದ್ರೆ. ಅವ್ರೇನು ಹೇಳ್ತಾರೆ ಮುಂದೆ? ಇಫ್ ಅ ಸಿಸ್ಟಮ್ ಗೋಸ್ ಫ್ರಮ್ A to B ಬೈ ಅ ರಿವರ್ಸಿಬಲ್ ಪಾತ್. ಓಕೆ, A to B ಹೋಗುತ್ತಂತ. ರಿವರ್ಸಿಬಲ್ ಪಾತ್ ಅಂದ್ರೆ ಇನ್ಫೈನೈಟಸಿಮಲಿ ಸ್ಲೋ. ಇಟ್ ಗೋಸ್ ಇನ್ ದ ಸೀರೀಸ್ ಆಫ್ ಇಕ್ಲಿಬ್ರಿಯಮ್ ಸ್ಟೇಟ್ಸ್ ಇವನ್ನೆಲ್ಲ ಕಲ್ತೀವಲ್ಲ. ಅಂದ್ರೆ ಸ್ಲೋ ಆಗಿ ಹಿಂಗೆ ಹೋಗ್ಕೊಂತ ಒಟ್ಟು ಬೀಕ್ ಹೋಗುತ್ತಂತ. ರಿವರ್ಸಿಬಲ್ ಪಾತ್ ಆ್ಯಂಡ್ ರಿಟರ್ನ್ಸ್ ಟು ಸ್ಟೇಟ್ ಎ. ಇಂದ ಬೀಕ್ ರಿವರ್ಸಿಬಲ್ ಪಾತಿಗೆ ಹೋಗುತ್ತಂತ. ಆಮೇಲೆ ವಾಪಸ್ ಎಗೆ ಬರ್ತೈತಿ.
ಎ ಇಂದ ಬಿಗೆ ಹೋತು ರಿವರ್ಸಿಬಲ್ ಪಾತ್, ಮತ್ತು ಬಿ ಇಂದ ಏಕ್ ಬಂತು ಇರ್ರಿವರ್ಸಿಬಲ್ ಪಾತ್. ಈ ಸಲ ಪಟ್ ಅಂತ ಬಂತು, ಹಿಂಗೆ ಮಾಡ್ಕೊಂಡು ಬಂದಿಲ್ಲ. ಎ ಇಂದ ಬಿಗೆ ಸ್ಲೋ ಆಗಿ ರಿವರ್ಸಿಬಲ್ ಪಾತ್ನೇ ಹೋತು, ವಾಪಸ್ ಬಿ ಇಂದ ಏಕ್ ಬಂತು, ಲಘೂನು ಬಂತು. ವಾಟ್ ವುಡ್ ಬಿ ದ ನೆಟ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ? ನೀವು ಸರಳ ವಿಚಾರ ಮಾಡಿರಿ. ಇಲ್ಲಿತ್ತು, ಇಲ್ಲಿ ಸ್ಲೋ ಆಗಿ ಇಲ್ಲಿ ಹೋತು, ವಾಪಸ್ ಇಲ್ಲಿ ಬಂತು. ಸ್ಲೋ ಆಗ್ಯಾರ ಹೋಗು, ಫಾಸ್ಟ್ ಆಗ್ಯಾರ ಹೋಗು, ಕಿತ್ಕೊಂಡು ಫಾಸ್ಟ್ ಆಗ್ಯಾರ ಹೋಗು, ಏನಾರು ಮಾಡ್ಕೊ. ಇಲ್ಲಿ ಹೋಗಿ ವಾಪಸ್ ಇಲ್ಲೇ ಬಂದು ಇಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಿ ಇಲ್ಲೇ ಬಂದು ಅಂದ್ರೆ ಇಂಟರ್ನಲ್ ಎನರ್ಜಿ ಈಸ್ ಅ ವಾಟ್ ಫಂಕ್ಷನ್? ಸ್ಟೇಟ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್ does not depend on path, therefore change in internal energy will be 0. Option D. change in internal energy will be 0. ಯಾಕಂದರೆ ಎ ಇಂದ ಹೋಗಿ ಬಿ ರಿವರ್ಸಿಬಲ್ ಪಾತ್ನಾಗ ಹೋಗಿರ್ಬೋದು, ಬಿ ಇಂದ ಏಕ ವಾಪಸ್ ಇರ್ರಿವರ್ಸಿಬಲ್ ಪಾತಿಂದ ಬಂದಿರ್ಬೋದು, ಬಟ್ ಇಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲರೂ ಹೋಗಿ ವಾಪಸ್ ಇಲ್ಲೇ ಬಂದಿಲ್ಲ. ಸೊ ಆ್ಯಸ್ ಇಂಟರ್ನಲ್ ಎನರ್ಜಿ ಇನ್ ಸ್ಟೇಟ್ ಫಂಕ್ಷನ್, it does not depend on path, therefore delta u, the change in internal energy, is 0. So the answer is net change in internal energy. So option D, 0. Okay, next question. Okay, next question appear ಆಗ್ತಿರ್ತೈತಿ ಅಲ್ಲೇ. ಎಷ್ಟು ಕ್ವಶನ್ ಆದ್ವು ಈಗ ಅಂದಂಗೆ? 1 2 3 4 5. ಓಕೆ, ನೆಕ್ಸ್ಟ್ ಕ್ವಶನ್ ಎಲ್ಲ ಪೇರ್ ಆಗ್ತಿರ್ತೈತಿ. ದ ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್. ದ ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್ C12H22O11 ಆ್ಯಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ನೋಡ್ರಿ, ಆಗಲೇ ಹೇಳಿದೆ ನಾನು, ಕಾನ್ಸ್ಟೆಂಟ್ ವಾಲ್ಯೂಮ್ನಾಗ ಹೀಟ್ ಕೊಟ್ಟಾರ, ಅದ್ರದ್ದು ಅಂದ್ರೆ ಡೆಲ್ಟಾ ಯು ಕೊಟ್ಟಿರ್ತಾರೆ. ಯಾಕೋ ಬ್ರೈಟ್ನೆಸ್ ಕಡಿಮೆ ಆಗ್ತೈತೆ, ಏನು ಬ್ಯಾಟ್ರಿ ಕಡಿಮೆ ಆಯ್ತು ಏನಾಯ್ತು? ಒಂದು ಸೆಕೆಂಡ್. ಓಕೆ, ರೆಕಾರ್ಡ್ ಆಗತೈತಿ. ಐ ಹೋಪ್ ಇಷ್ಟೆಲ್ಲ ಆದಮೇಲೆ ಸ್ಟಾಪ್ ಆಗಬಾರ್ದು, ಮೆಮ್ರಿ ಏನಾರ ಗದ್ದಲಾಗಿ. ಇಟ್ ಈಸ್ ರೆಕಾರ್ಡಿಂಗ್. ಓಕೆ, ದ ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಕೊಟ್ಟಾರ ಅಂದ್ರೆ ನಿಮ್ಮ ಪಟ್ಟನ ಏನಾರ ಹಬ್ಬಕ್ಕೆ ಡೆಲ್ಟಾ ಯು ಕೊಟ್ಟಾರ. ದೆನ್ ಹೀಟ್ ಆಫ್ ರಿಯಾಕ್ಷನ್ ಕಾನ್ಸ್ಟೆಂಟ್ ಪ್ರೆಷರ್ ಕೇಳಾರ, ಡೆಲ್ಟಾ ಎಚ್ ಕೇಳಾರ. ಫಸ್ಟ್ ನಾವು ರಿಯಾಕ್ಷನ್ ಬರಿತೀನಿ. ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್. ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್ ಅಂದ್ರೆ ಕಂಬಷನ್ ಸುಕ್ರೋಸ್ ಏನು? C12H22O11. ಇದ್ರದ್ದು ಏನಾಗತ್ತೈತಿ? ಕಂಬಷನ್ ಅಂದರೆ ಆಬ್ವಿಯಸ್ಲಿ ಪ್ಲಸ್ ಆಕ್ಸಿಜನ್ ಬರೀಬೇಕು. ಕಂಬಷನ್ ಆದ್ಮೇಲೆ ಏನು ಬರ್ತಾವೆ ಪ್ರಾಡಕ್ಟ್ಸ್? ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O. ಸುಕ್ರೋಸ್ C12H22O11. ಇದ್ರದ್ದು ಕಂಬಷನ್ ಅಂದರೆ ಆಕ್ಸಿಜನ್ ಪ್ಲಸ್ ಆಕ್ಸಿಜನ್ ಬರೀಬೇಕು. ಏನೇನು ಬರ್ತಾವೆ? ಕಾರ್ಬನ್ ಡೈಆಕ್ಸೈಡು, ವಾಟರ್ ಬರ್ತಾವೆ. ಈಗ ಏನು ಮಾಡ್ಬೇಕು? ನಾವು ಬ್ಯಾಲೆನ್ಸ್ ಮಾಡ್ಬೇಕು ಅಷ್ಟೆ. 12 ಕಾರ್ಬನ್ ಐತಿ, ಇಲ್ಲಿ 1 ಕಾರ್ಬನ್ ಐತಿ, ಸೊ ಇಲ್ಲಿ 12. ಓಕೆ, 12 ಕಾರ್ಬನ್ ಆಯ್ತು. ಹೈಡ್ರೋಜನ್ ಎಷ್ಟತ್ತು? 22 ಅದಾವು. ಇಲ್ಲೇ ಎಷ್ಟದಾವು? 2 ಅದಾವು. ಇಲ್ಲಿ ಏನು ಮಾಡೋಣ? 11 ಬರೆಯೋಣ ಅಂದ್ರೆ 11 2s are 22. ಸೊ ಹೈಡ್ರೋಜನ್ ಇಸ್ ಬ್ಯಾಲೆನ್ಸ್ಡ್, ಕಾರ್ಬನ್ ಇಸ್ ಬ್ಯಾಲೆನ್ಸ್ಡ್. ಆಕ್ಸಿಜನ್ ನೋಡೋಣ ಅಂತ. 12 2s are 24 ಪ್ಲಸ್ 11, 24 ಪ್ಲಸ್ 11 35. ಇಲ್ಲಿ ನಾನು 12 ಬರೆದ್ರೆ 12 2s are 24 ಪ್ಲಸ್ 11, 12 2s are 24 ಪ್ಲಸ್ 11 35. ಇಲ್ಲಿ ನಾನು 35 ಆಗ್ತಿಲ್ಲ, 24 ಪ್ಲಸ್ 11 35. ಓಕೆ, ಬ್ಯಾಲೆನ್ಸ್ ಆಯ್ತು. ಓಕೆ, ಸೊ ಈಗೇನು ಕೊಟ್ಟಾರ? ಡೆಲ್ಟಾ ಹೀಟ್ ಆಫ್ ರಿಯಾಕ್ಷನ್ ಕಾನ್ಸ್ಟೆಂಟ್ ಪ್ರೆಷರ್ ಕೊಟ್ಟಾರ, ಹೌದಿಲ್ಲ? ಇಲ್ಲ, ಕಾನ್ಸ್ಟೆಂಟ್ ವಾಲ್ಯೂಮ್ ಕೊಟ್ಟಾರ, ಅಂದರೆ ಡೆಲ್ಟಾ ಯು ಕೊಟ್ಟಾರ. ಯು ಈಸ್ ಈಕ್ವಲ್ಸ್ ಟು ಏನು? 134.8.9
ಕಿಲೋ ಕ್ಯಾಲ್ರಿ ಪರ್ ಮೋಲ್. ಡೆಲ್ಟಾ ಎಚ್ ಕೇಳ್ಯಾರ, ನಮಗೇನು ಗೊತ್ತು, ಆಗಲೇ ಫಾರ್ಮುಲಾ ಯೂಸ್ ಮಾಡಿದ್ವಿ, ಅದನ್ನ ಯೂಸ್ ಮಾಡಬೇಕು. ಡೆಲ್ಟಾ ಎಚ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಪ್ಲಸ್ ಪಿ ಡೆಲ್ಟಾ ವಿ ಅಥವಾ ಡೆಲ್ಟಾ ಎನ್ ಆರ್ ಟಿ. ಪಿ ಡೆಲ್ಟಾ ವಿ ಬರೆಯೋದು ಒಂದು, ಡೆಲ್ಟಾ ಎನ್ ಆರ್ ಟಿ ಬರೆಯೋದು ಒಂದು. ಡೆಲ್ಟಾ ಎನ್ ಈಸ್ ಈಕ್ವಲ್ಸ್ ಟು ಏನು, N2 minus N1, N2 minus N1, number of molecules of gaseous products minus number of molecules, number of molecules are 100, number of moles are 100, number of moles of gaseous products minus number of moles of gaseous reactants. gaseous products ಎಷ್ಟು ಅದಾವೆ? ಇದು 12 ಐತಿ, ಇದು 11 ಐತಿ. ಇದು ಗ್ಯಾಸ್, ಸೊ ಇದು 12, ಇದು ಗ್ಯಾಸ್. 12 ಮೈನಸ್ 12 0. ಡೆಲ್ಟಾ ಎನ್ 0 ಆಗ್ಬಿಡ್ತೈತಿ ಇಲ್ಲಿ. ಡೆಲ್ಟಾ ಎನ್ 0 ಯಾಕಂದ್ರೆ 12 ಮೈನಸ್ 12. ಇದು 11, ಇದು ನೀರಲ್ಲ, ವಾಟರ್ ಇಸ್ ಲಿಕ್ವಿಡ್. ಸೊ ದೆನ್ ದ heat of reaction at constant pressure when steam is produced. ಓಕೆ, ಇಲ್ಲಿ ನೋಡಿರಿ, ಈ ತಪ್ಪಾಗ್ತೈತಿ ಇಲ್ಲ ಕ್ವಶನ್ನಾಗ. ನೀವು ಕ್ವಶನ್ ಒಮ್ಮೆ ಓದ್ರಿ, ಅದು ವೆನ್ ಸ್ಟೀಮ್ ಈಸ್ ಪ್ರೊಡ್ಯೂಸ್ ಅಂದ್ರೆ ಅವರು ವೆನ್ ಸ್ಟೀಮ್ ಈಸ್ ಪ್ರೊಡ್ಯೂಸ್ಡ್ ಅಂದ್ರೆ ಏನಾಯ್ತು, ಇದು ಏನಾಯ್ತು, ಗ್ಯಾಸ್ ಆಯ್ತು. ವಾಟರನ್ನು ನಾವು ಲಿಕ್ವಿಡ್ ಅಂತ ತೊಗೊತೀವಲ್ಲ ರೀ ಯಾವಾಗಲೂ, ಬಟ್ ಅವ್ರು ಸ್ಟೀಮ್ ಇಸ್ ಪ್ರೊಡ್ಯೂಸ್ ಅಂದಾರ. ಸ್ಟೀಮ್ ಅಂದರೆ ಏನು, ಇದು ಗ್ಯಾಸ್, ವಾಟರ್ ಇನ್ ಗ್ಯಾಸಿಯಸ್ ಫಾರ್ಮ್. ಸೊ ಇದನ್ನು ನಾವು ಆ್ಯಡ್ ಮಾಡ್ಬೇಕಾಗುತ್ತೆ. ಈಗ ಇನ್ನು 12 ಮೈನಸ್ 12 0 ಮಾಡಾಕ್ಬಿಟ್ಟಿದೆ, ಮಾಡೋಕ್ಕೆ ಬರೋಂಗಿಲ್ಲ. 12 ಪ್ಲಸ್ 11 23, 23 ಮೈನಸ್ 12 11, ಹೌದಿಲ್ಲ. 12 ಪ್ಲಸ್ ನಂಬರ್ ಆಫ್ N2 ಅಂದರೆ ಏನು, N2 ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಯಾಸಿಯಸ್ ಪ್ರಾಡಕ್ಟ್ಸ್. ಇದು ಲಿಕ್ವಿಡ್ ಅಂದ್ಕೊಂಡು ನಂಬರ್ ಇದಷ್ಟೇ ಹಿಡಿದಿದೆ 12, ಬಟ್ 12 11 ಎರಡು ಹಿಡಿಬೇಕು. 23 ಮೈನಸ್ 12, ಇದಂತೂ ಸಾಲಿಡ್ ಅವ್ರು ಕೊಟ್ಟಾರ, ಕ್ವಶನಾಗ ಕೊಟ್ಟಾರ. 23 ಮೈನಸ್ 12 23 ಎಷ್ಟಾಯ್ತು, 11 ಆಯ್ತು. ಸೊ ಡೆಲ್ಟಾ ಎನ್ ಏನಾಯ್ತು ಇಲ್ಲ, 11 ಆಯ್ತು, 0 ಅಲ್ಲ. ಸೊ 0 ಹಾಕಿದ್ರೆ ಏನಾಗ್ಬಿಡ್ತಿತ್ತು ನೋಡಿರಿ, 0 ಹಾಕಿಬಿಟ್ಟಿದ್ರೆ ಏನಾಗ್ತಿತ್ತು, ಇದು ಪೂರ 0 ಆಗ್ಬಿಡ್ತಿತ್ತು. ಸೊ ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ಏನಾಗ್ತಿತ್ತು, ಡೆಲ್ಟಾ ಯು ಅಂದರೆ 1348.9 ಆಗಿಬಿಡ್ತಿತ್ತು, ಹೌದಿಲ್ಲ ರೀ. ಆ್ಯಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಇದು ಕೊಟ್ಟಾರ, ಡೆಲ್ಟಾ ಯು ಕೊಟ್ಟಾರ. ಇದು ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಇದು 0 ಆಗ್ಬಿಡ್ತಿತ್ತು, ಇದು ಬಂದುಬಿಡ್ತಿತ್ತು. ಈಗ ಹಂಗಿಲ್ಲ, ಬಿಕಾಸ್ ಏನಾಗೈತಿ, ನಾನು ಇದನ್ನು 11 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಕನ್ಸಿಡರ್ ಮಾಡಬೇಕಾಗುತ್ತೆ, ಬಿಕಾಸ್ ಸ್ಟೀಮ್ ಕೊಟ್ಟಾರೆ. ಓಕೆ, ಸೊ ಈಗ ಕ್ಯಾಲ್ಕುಲೇಟ್ ಮಾಡಿ ನಾವು ಏನು ಮಾಡೋಣ, ಡೆಲ್ಟಾ ಏನು ಕೊಟ್ಟಾರ, ಹೀಟ್ ಆಫ್ ಕಂಬಷನ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಡೆಲ್ಟಾ ಯು ಕೊಟ್ಟಾರ. ಡೆಲ್ಟಾ ಎಚ್ ಫೈಂಡ್ ಔಟ್ ಮಾಡಬೇಕು. ಸೊ ಮಾಡೋಣ ಅಂತ. ಈಗ ಡೆಲ್ಟಾ ಎಚ್ ಇಸ್ ಈಕ್ವಲ್ಸ್ ಟು ಡೆಲ್ಟಾ ಯು ಎಷ್ಟು, 1348.9 ಏನಾಯ್ತಿದು, ಡೆಲ್ಟಾ ಯು ಹಾಕಿದ್ವಿ. ಇಲ್ಲಿ ಡೆಲ್ಟಾ ಎನ್ ಏನೀಗ N2 ಮೈನಸ್ N1 ಮಾಡಬೇಕು. N2 ಎಷ್ಟು, 12 ಪ್ಲಸ್ 11, 23 ಮೈನಸ್ 12 ಎಷ್ಟಾಗ್ತದೆ, 11 ಪ್ಲಸ್ ಇದು 11 ಇಂಟು ಡೆಲ್ಟಾ ಎನ್ ಆಗ್ತಿದೆ. ಇದು R ವಿಲ್ ಬಿ 2, ಟೆಂಪ್ರೇಚರ್ ವಿಲ್ ಬಿ 25 ಡಿಗ್ರಿ ಸೆಲ್ಸಿಯಸ್ ಅಂದರೆ 298 ಅಂದರೆ 300 ಅನ್ಕೊಳ್ಳೋಣ. 300 ಇಂಟು 2 600, 600 ಇಂಟು 10 ಮಾಡೋಣ, 6000 ಮಾಡ್ಕೊಳ್ಳೋಣ. ಇದು ನೋಡಿರಿ 1348.9 1348.9. ಇದು ಎದ್ರಾಗ ಕೊಟ್ಟಾರ ಅವರು, ಕಿಲೋ ಕ್ಯಾಲ್ರಿ ಒಳಗೆ ಕೊಟ್ಟಾರ. ಇಲ್ಲಿ ಏನು ಬರ್ತೈತಿ, ಇದು ಕ್ಯಾಲ್ರಿ ಒಳಗೆ ಬರ್ತೈತಿ. ಇಲ್ಲಿ ಬರ್ತೀನಿ ನಮ್ಮ ಬ್ರಾಕೆಟ್ 1348.9 plus 11 into 2 into 298. ಇದು ಏನು ಇಸ್ ಈಕ್ವಲ್ಸ್ ಟು ಇದು ಡೆಲ್ಟಾ
H is equals to ಇದು ಕಿಲೋ ಕ್ಯಾಲ್ರಿ ಒಳಗೈತಿ, ಇದು ಕ್ಯಾಲ್ರಿ ಒಳಗೆ ಬರ್ತದೆ ಬಿಕಾಸ್ ಇದು ಆರ್ ನಾವು ಕ್ಯಾಲ್ರಿ ಅಂತ ಕನ್ಸಿಡರ್ ಮಾಡಿವಿ. ಸೊ 1348.9 ಕಿಲೋ ಕ್ಯಾಲ್ರಿ ಇದು. ಇಲ್ಲೇನು ವ್ಯಾಲ್ಯೂ ಬರ್ತೈತೆ ಅದು ಕ್ಯಾಲ್ರಿ ಒಳಗೆ ಬರ್ತೈತೆ. 300 ಅನ್ಕೊಳ್ಳೋಣ. 300 into 2 is 600. 600 into 10 is 6000. 6000 ಕ್ಯಾಲ್ರಿ. ಬಟ್ ಇದು ಕಿಲೋ ಕ್ಯಾಲ್ರಿ ಒಳಗೆ ಮಾಡಿದ್ರೆ 3 ಪಾಯಿಂಟ್ ಈ ಕಡೆ 6 ಕಿಲೋ ಕ್ಯಾಲ್ರಿ. 1348 ಇದು ಮೈನಸ್. ಇದು ಯಾಕೆ ಮೈನಸ್ ಅಂತ ಹೇಳ್ತೀನಿ ನಾನು. ಒಂದು ಸೆಕೆಂಡ್ ಇಲ್ಲಿ ಬರೋಣ ವಾಪಸ್. ಅವ್ರೇನು ಕೊಟ್ಟಾರೆ, ಹೀಟ್ ಆಫ್ ಕಂಬಷನ್ ಆಫ್ ಸುಕ್ರೋಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಹೀಟ್ ಆಫ್ ಕಂಬಷನ್, ಆಲ್ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. ಸೊ ಡೆಲ್ಟಾ ಯು ಇನ್ನು ಮೈನಸ್ ತೊಗೋಬೇಕು. ಇದು -1348. ಇದನ್ನು ಆಗಲೇ ನಾನು ಹೇಳಬೇಕಿತ್ತು, ಈಗ ಹೇಳಕತ್ತೀನಲ್ಲ. ಎದಕ್ಕೆ -1348 ಅಂದರೆ ಯಾವ ರಿಯಾಕ್ಷನ್ ಇದೆ, ಕಂಬಷನ್ ರಿಯಾಕ್ಷನ್ಸ್ ಆ್ಯಂಡ್ ಆಲ್ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. ಅದು ಕಾನ್ಸ್ಟೆಂಟ್ ವಾಲ್ಯೂಮರ್ ಇರಲಿ, ಕಾನ್ಸ್ಟೆಂಟ್ ಪ್ರೆಷರ್ ಇರಲಿ, ನೆಗೆಟಿವ್ ತೊಗೊಳ್ಬೇಕು ಬಿಕಾಸ್ ಆಲ್ ಕಂಬಷನ್ ರಿಯಾಕ್ಷನ್ಸ್ ಆರ್ ಎಕ್ಸೋಥರ್ಮಿಕ್. ಸೊ ವಾಪಸ್ ಇಲ್ಲಿ ಬರ್ತೀನಿ. ಇದು ಮೈನಸ್, ಇದು 6000 ಕ್ಯಾಲ್ರಿ ಬಟ್ 6 ಕಿಲೋ ಕ್ಯಾಲ್ರಿ. ಸೊ -1348 -1348.9 ಕಿಲೋ ಕ್ಯಾಲ್ರಿ ಪ್ಲಸ್ 6 ಕಿಲೋ ಕ್ಯಾಲ್ರಿ. ಇವನ್ನೆರಡು ಆ್ಯಡ್ ಮಾಡಿದರೆ ಏನಾಯ್ತು, -1342. 48 ಒಳಗೆ 6 ತೆಗೆದ್ರೆ 42. 1342.9 ಅಪ್ರಾಕ್ಸಿಮೇಟ್ಲಿ -1342 ಕಿಲೋ, -1342 ಕಿಲೋ ಕ್ಯಾಲ್ರಿ. ಇದೇನಿದೆ ಡೆಲ್ಟಾ ಎಚ್ ಅಂದ್ರೆ ದ ಹೀಟ್ ಆಫ್ ರಿಯಾಕ್ಷನ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಇದೆ. -1342 ಆಪ್ಷನ್ ಬಿ. ಈಗ ನಾವು ಏನರ ಇದೇನಾರ 11 ಏನಂತಲ್ಲ, ಇದು ಸ್ಟೀಮ್ ಒಂದು ಕನ್ಸಿಡರ್ ಮಾಡಲಾರ್ದ ವಾಟರ್ ತೊಗೊಂಡ್ಬಿಟ್ಟಿದ್ವಿ ಅಂದರೆ ಇದು 0 ಬಂದುಬಿಡ್ತಿತ್ತು. ಇದು -13, ಇದು ಪೂರ 0 ಆಗ್ಬಿಡ್ತಿತ್ತು. ಇದು ಅವಾಗ ಇದು ನೋಡಿ, ಇದು ಬಂದುಬಿಡ್ತಿದೆ ಆನ್ಸರ್ ಅವಾಗ. -1348.9 ಅಂದರೆ 0.9 -1348.9 ಕಿಲೋ ಕ್ಯಾಲ್ರಿ. ಆಪ್ಷನ್ ಎ ಬಂದುಬಿಡ್ತಿತ್ತು ನೋಡಿರಿ. ಆಪ್ಷನ್ ಎ ನೋಡಿರಿ, ಇದು ಬಂದುಬಿಡ್ತಿತ್ತು. ಹಿಂಗೆ ಕನ್ಫ್ಯೂಸ್ ಆಗಲಿ ಅಂತಲೇ ಕೊಟ್ಟಾರೆ ಅವ್ರು, ಸ್ಟೀಮ್ ಅಂತ ಕೊಟ್ಟಾರೆ. ಆಮೇಲೆ ಸ್ಟೀಮ್ ಅಂತ ನಾವು ನೋಡಿದ್ದಿಲ್ಲ ಅಂದ್ರೆ ಈ ಆನ್ಸರ್ ಬಂದುಬಿಡ್ತಿತ್ತು, ಆಪ್ಷನ್ ಎ ಹಾಕ್ಬಿಡ್ತಿದ್ವಿ. ಆಮೇಲೆ ನಾವು ನೋಡಿದೆ, ಕರೆಕ್ಟ್ ನಿಮ್ಗೆ ಹೇಳಿದೆ, ಆ ಮಿಸ್ಟೇಕ್ ಆಗಲಿಲ್ಲ, ಕರೆಕ್ಟ್ ಆನ್ಸರ್ ಬಂತು. ಆಪ್ಷನ್ ಬಿ, ಎ ಅಲ್ಲ, ಆಪ್ಷನ್ ಬಿ. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಓಕೆ, ಓಕೆ, ಎಷ್ಟು ಕ್ವಶನ್? 1 2 3 4 5 6. ಓಕೆ, ಇನ್ನೊಂದು 2 ಕ್ವಶನ್ ಮಾಡೋಣ ಇದ್ರೊಳಗೆ. ಟೈಮ್ ಜಾಸ್ತಿ ಆಯ್ತು ಬಟ್ ಇಟ್ಸ್ ಓಕೆ. ಇವತ್ತು ಈ ವಿಡಿಯೋದಾಗ ಎಷ್ಟು ಕ್ವಶನ್ ನಾವು ಮಾಡ್ಬೇಕು ಅಂದ್ಕೊಂಡು ಇನ್ನು ಮುಗಿಸ್ಬಿಡ್ತೀನಿ. ಮತ್ತು ಇದು ಥರ್ಡ್ ವಿಡಿಯೋ ಒಳಗೆ ಕಂಟಿನ್ಯೂ ಮಾಡೋಣ ಕ್ವಶನ್ಸ್ ಥರ ಮಾಡೋಣ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಅಪಿಯರ್ ಆಗ್ತಿರ್ತೈತಿ. ಇಫ್ 1 mole of ammonia and 1 mole of hydrogen 1 mole of ammonia and 1 mole of hydrogen chloride are mixed in a closed container to form ammonium chloride. Okay, 1 mole of ammonia and and 1 mole of hydrogen chloride, okay, are mixed in a closed container to form ammonium chloride. Ammonium chloride andre NH4Cl. NH4Cl. Okay. ಓಕೆ, ಇದು ಗ್ಯಾಸು, ಇದು ಗ್ಯಾಸು, ಇದು ಗ್ಯಾಸು. ಸೊ ಡೆಲ್ಟಾ ಎನ್ ಕ್ಯಾಲ್ಕುಲೇಟ್ ಮಾಡಿದರೆ N2 - N1 ಮಾಡಿದ್ರೆ ಇದು 1 ಮೋಲ್ ಐತಿ, ಇದು 1 + 1 2 ಐತಿ. NH4Cl 1 ಮೋಲ್ ಐತಿ, ಬ್ಯಾಲೆನ್ಸ್ ಐತಿ, ಇದು ರಿಯಾಕ್ಷನ್ ಬ್ಯಾಲೆನ್ಸ್ ಐತಿ. ಇಲ್ಲಿ 1 ಮೋಲು, ರಿಯಾಕ್ಟೆಂಟ್ಸ್ನಾಗ 2 ಮೋಲ್ಸ್, ಎಲ್ಲ ಗ್ಯಾಸ್ ಅದಾವೆ. ಸೊ 1 - 2 is -1. ಸೊ ಇದು -1 ಅಂತ ಅಂದ್ರೆ ಇದನ್ನು ಹಚ್ಚಿದೆ ಅನ್ಕೋರಿಗೆ. ಡೆಲ್ಟಾ H
is equals to delta U plus delta N RT. ಈಗ ಡೆಲ್ಟಾ ಎನ್ ಏನು ಬಂದೈತಿ -1 ಬಂದೈತಿ, ಸೊ ಇದು ಮೈನಸ್. ಸೊ ಡೆಲ್ಟಾ H is equals to ಇದನ್ನು ಇಲ್ಲಿ ಬರೀತೀನಿ. ಡೆಲ್ಟಾ H is equals to ಡೆಲ್ಟಾ U, ಇದು ಮೈನಸ್ ಆಯ್ತು, ಮೈನಸ್ ಸಮಥಿಂಗ್. ಡೆಲ್ಟಾ H ಬರ್ಬೇಕಂದ್ರೆ ಡೆಲ್ಟಾ U ಒಳಗೆ ಏನೋ ತೆಗಿಬೇಕು ನೀವು. ಡೆಲ್ಟಾ Hಗೆ ಈಕ್ವಲ್ ಆಗ್ಬೇಕಂದ್ರೆ ಇಸ್ ಇಟ್ ರೆಕಾರ್ಡ್, ಒಂದು ಸೆಕೆಂಡ್. ಓಕೆ, ಡೆಲ್ಟಾ Hಗೆ ಈಕ್ವಲ್ ಆಗ್ಬೇಕಂದ್ರೆ ಡೆಲ್ಟಾ U ಒಳಗಿಂದ ಏನೋ ತೆಗಿಬೇಕಂದ್ರೆ ಡೆಲ್ಟಾ U ಇಸ್ ಗ್ರೇಟರ್ ದೆನ್ ಡೆಲ್ಟಾ H, ಡೆಲ್ಟಾ U ಇಸ್ ಗ್ರೇಟರ್ ದೆನ್ ಡೆಲ್ಟಾ H, ಅಥವಾ ಡೆಲ್ಟಾ H ಇಸ್ ಲೆಸ್ ದೆನ್ ಡೆಲ್ಟಾ U. ಡೆಲ್ಟಾ U ಇಸ್ ಗ್ರೇಟರ್ ದೆನ್ ಡೆಲ್ಟಾ H ಅನ್ಬೋದು, ಅಥವಾ ಡೆಲ್ಟಾ H ಇಸ್ ಲೆಸ್ ದೆನ್ ಡೆಲ್ಟಾ U ಅನ್ಬೋದು. ಸೊ ಆಪ್ಷನ್ ಸಿ. ಇನ್ನು ಒಂದು ಕ್ವಶನ್ ಇದ್ರಾಗಿನ ಸಾಲ್ವ್ ಮಾಡೋಣ ಅಂತ. ಓಕೆ, ಅಲ್ಲಿ ನೆಕ್ಸ್ಟ್ ಕ್ವಶನ್ ಅಪಿಯರ್ ಆಗ್ತಿರ್ತೈತಿ. ಫಾರ್ ದ ರಿಯಾಕ್ಷನ್ ಆ ರಿಯಾಕ್ಷನಲ್ಲಿ ಬರಿತೀನಿ. 2H2 plus O2 gives 2H2O. This is the reaction. 2H2 plus O2, 2H2O. ಇದ್ರದ್ದು -573 ಕೊಟ್ಟಾರ ಡೆಲ್ಟಾ H. ಇದ್ರದ್ದು ದ ಹೀಟ್ ಆಫ್ ಡಿಕಂಪೋಸಿಷನ್ ಆಫ್ ವಾಟರ್ ಅಂದ್ರೆ ವಾಟರ್ ಡಿಕಂಪೋಸ್ ಆಗಬೇಕು. ಅಂದರೆ ದಿಸ್ ಇಸ್ ದ ರಿಯಾಕ್ಷನ್. ಇಲ್ಲಿ ವಾಟರ್ ಫಾರ್ಮ್ ಆಗತ್ತೈತಿ ಈ ರಿಯಾಕ್ಷನ್ ಒಳಗೆ. ವಾಟರ್ ಇಲ್ಲಿ ಡಿಕಂಪೋಸ್ ಆಗೈತಿ, ನೀರಿಂದ ಹೈಡ್ರೋಜನ್ ಆಕ್ಸಿಜನ್ ಬರ್ಬೇಕು. ಆಮೇಲೆ ಇದು ಡಿಕಂಪೋಸ್ ಆಗುತ್ತೆ ಅಂದರೆ ಇದು 1 ಮೋಲ್ ಫಿಕ್ಸ್ ಇಡ್ಬೇಕು. ಸೊ ಇಲ್ಲಿಂದ ಇಲ್ಲಿ ಬರ್ಬೇಕಂದ್ರೆ ಮೊದಲು ರಿವರ್ಸ್ ಮಾಡಿದ್ರೆ ನೆಗೆಟಿವ್ ಇದು ಪಾಸಿಟಿವ್ ಆಗುತ್ತೆ, ರಿವರ್ಸ್ ಮಾಡಿದ್ರೆ. ಬಟ್ 2 ಮೋಲ್ಸ್ ಇದು ನಂಗೆ 1 ಮೋಲ್ ಆಗಬೇಕು. ಸೊ ಡಿವೈಡ್ ಬೈ 2 ಮಾಡ್ಬೇಕು. ನೆಗೆಟಿವ್ ಇದು ಪಾಸಿಟಿವ್ ಆಗುತ್ತೆ, ರಿವರ್ಸ್ ಮಾಡಿದ್ರೆ ಡಿವೈಡ್ ಬೈ 2 ಮಾಡ್ಬೇಕು. ಅಂದ್ರೆ ರಿವರ್ಸ್ ಮಾಡಬೇಕು, ಡಿವೈಡ್ ಬೈ 2 ಮಾಡಬೇಕು. ಅಂದ್ರೆ 573ನ ರಿವರ್ಸ್ ಮಾಡಿದ್ರೆ ಪ್ಲಸ್ 573 ಆಯಿತು. 573 ಡಿವೈಡ್ ಬೈ 2 ಮಾಡಿದ್ರೆ 286. ದ್ಯಾಟ್ ಈಸ್ ಹೀಟ್ ಆಫ್ ಡಿಕಂಪೋಸಿಷನ್ ಆಫ್ ವಾಟರ್. ಸೊ ಆಪ್ಷನ್ ಎ 286. ಏನು ಮಾಡಿದ್ವಿ ನಾವು, ಫಸ್ಟ್ ರಿಯಾಕ್ಷನನ್ನು ರಿವರ್ಸ್ ಮಾಡಿದ ಕೂಡಲೇ -576 ಇದೆ ಪ್ಲಸ್ 576, ಪ್ಲಸ್ 573 ಆಯಿತು. -573 ಇದೆ ಪ್ಲಸ್ 573 ಆಯಿತು. ಇದು 2 moles, ಇದು 1 mole. ಸೊ ಡಿವೈಡ್ ಬೈ 2, 573 divided by 2 is 286. So option A, the heat of decomposition of water per mole is 286.6 kilojoule. Option A. So we solved these many number of questions. So next video ಒಳಗೆ thermodynamics continue ಮಾಡುವಂತ. You make use of it and please also refer other sources and work on these chapters. Thank you.